ರಾಷ್ಟ್ರವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಮ್ದಂಡ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ತನಿಖೆ ಈಗ ಒಂದು ಮಹತ್ವದ ಹಂತಕ್ಕೆ ಬಂದು ನಿಂತಿದೆ. ಎಸ್ಐಟಿ ಅಧಿಕಾರಿಗಳು ಶನಿವಾರ ಬರೋಬ್ಬರಿ 8 ಗಂಟೆಗಳ ಕಾಲ ದೂರುದಾರನ ಅಥವಾ ಅನಾಮಧೇಯ ವ್ಯಕ್ತಿಯ ವಿಚಾರಣೆ ನಡೆಸಿದ್ರು. ಅದಾದ ಬಳಿಕ ಭಾನುವಾರ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಈ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಮುಖ್ಯವಾಗಿ ದೂರಿನ ಪ್ರತಿಯನ್ನ ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳು, ಇದರ ಜೊತೆಗೆ ಆ ವ್ಯಕ್ತಿ ತಂದಂತಹ ತಲೆ ಬುರುಡೆ ಮತ್ತು ಒಂದಿಷ್ಟು ಮೂಳೆಗಳನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಿದ್ರು. ಬಟ್ ನಿನ್ನೆ ಸ್ಥಳ ಮಹಜರನ್ನು ನಡೆಸಿದ್ರು. ಧರ್ಮಸ್ಥಳದ ಸುತ್ತಮುತ್ತ ಒಂದಿಷ್ಟು ಪ್ರದೇಶಗಳನ್ನು ಗುರುತು ಹಾಕಿದ್ರು. ಬರೋಬ್ಬರಿ 13 ಸ್ಥಳಗಳನ್ನು ಈಗಾಗಲೇ ಮಾರ್ಕ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ 50ಕ್ಕೂ ಹೆಚ್ಚು ಅಧಿಕಾರಿಗಳು ಜೊತೆಗೆ 12 ಕಾರ್ಮಿಕರು ಅಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಮೊದಲ ಸ್ಥಳ ಅಂದರೆ 13 ಸ್ಥಳಗಳ ಪೈಕಿ ಮೊದಲ ಜಾಗದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ಉತ್ಖನನದ ಕೆಲಸ ಆಗಿದೆ. ಬಟ್ ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ, ಅಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ, ಬೆಳಗ್ಗೆಯಿಂದ ಕೂಡ ಮಳೆ ಬರ್ತಾ ಇದೆ. ಹೀಗಾಗಿ ಹಳ್ಳವನ್ನು ತೆಗೀತಾ ಇದ್ದ ಅಂದರೆ ಸಮಾಧಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ ನೀರು ಸೇರ್ತಾ ಇದೆ ಹಳ್ಳಕ್ಕೆ ಅಥವಾ ಸಮಾಧಿ ಒಳಗಡೆ ನೀರು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಇದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ JCB ಮುಖೇನ ಈಗ ಅಗೆಯುವಂಥ ಕೆಲಸ ಆಗ್ತಾ ಇದೆ. ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಇದೆ. ಮೃತದೇಹ ಅಥವಾ ಅಸ್ಥಿ ಪಂಜರ ಸಿಕ್ಕರೆ ಏನಾಗುತ್ತೆ, ಮುಂದೆ ಏನಿರುತ್ತೆ, ಮುಂದೆ ಪ್ರಕ್ರಿಯೆ ಹೇಗಾಗುತ್ತೆ, ತನಿಖೆ ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ. ಆಯ್ತಪ್ಪ, ಏನೂ ಸಿಗಲಿಲ್ಲ, ಅಸ್ಥಿ ಪಂಜರನೇ ಸಿಗಲಿಲ್ಲ ಅಂತ ಹೇಳಿದ್ರೆ ಇಡೀ ಪ್ರಕರಣ ಎಲ್ಲಿಗೋಗುತ್ತೆ? ಪ್ರಮುಖವಾಗಿ ಈ 2 ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ನಡೆಸ್ತಾ ಇದ್ದಾರೆ. ಈ 2 ಪ್ರಶ್ನೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಕೂಡ ಆರಂಭಿಸ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಇರ್ತಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ವಕೀಲರಾಗಿರುವಂಥ RLN ಮೂರ್ತಿ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಧಿ ವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ ಸುಜಯ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರಿಂದನೇ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಸರ್, ಇವತ್ತಿನ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ನೀವು ನೋಡಿದ್ದೀರಿ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಸರ್ ಇವತ್ತು ತನಿಖೆ ಆಗಿರೋದ್ರ ಬಗ್ಗೆ? ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಸಿಕ್ಕರೆ ಏನಾಗ್ತದೆ, ಸಿಗಲಿಲ್ಲ ಅಂದರೆ ಏನಾಗುತ್ತೆ? ಈಗ ಅದು ನೀವು ಊಹಾಪೋಹ ಯಾಕೆ ಮಾಡ್ತೀರಿ? ತನಿಖೆಯಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕು ಯಾವಾಗ. ನಾವು ಪ್ರಿಸಂಪ್ಷನ್ ಅಜಂಪ್ಷನ್ ಅದು ಬೇರೆ ವಿಷಯ ಇದೆ. ರಾಜಕೀಯದಲ್ಲಿ ಲೆಕ್ಕಾಚಾರ ಅದು ಹಾಕ್ಬೋದು. ತನಿಖೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಂಗೆ ಅದು. ಸಿಕ್ಕರೆ ಅವನು ಮನುಷ್ಯರಿ ತೋರ್ಸೋನು ಅನಾಮಿಕ ವ್ಯಕ್ತಿ. ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. 10 ವರ್ಷದ ಹಿಂದೆ ಹೋಗುದಿದ್ದು ನೆನಪಾಗಬೇಕಲ್ಲ ಅವ್ನು ತೋರಿಸ್ಲಿಕ್ಕೆ. ಒಂದು ಸ್ಥಳ ಅಕ್ಕಪಕ್ಕದಲ್ಲಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಇರ್ಬೋದು, ಅದು ಅಕ್ಕಪಕ್ಕದಲ್ಲಿ ಡಿಗ್ ಮಾಡ್ಬೇಕಾಗ್ತದೆ. ಈಗ ಅವನು 100 ಶವಗಳು ಹೋಗಿದ್ದೀನಿ ಅಂತ ಹೇಳ್ತಾನೆ. ನಮಗೆ 100 ಶವ ಸಿಗೋದು ಬೇಕಾಗಿಲ್ಲ, ಒಂದು 4-5 ಸಿಕ್ಕರೆ ಸಾಕು, 4-5 ಐಡೆಂಟಿಫೈ ಆದರೆ ಸಾಕು. 100 ಎಲ್ಲ ಶವಗಳನ್ನು ತೆಗೆದು ಎಲ್ಲನೂ ಇದು ಮಾಡ್ತೀವಿ ಅಂತ ಅನ್ನೋದು ಅದೇನು ಅವಶ್ಯಕತೆ ಇಲ್ಲ. ತನಿಖೆಗೆ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಇರ್ತದೆ. ಐಡೆಂಟಿಫಿಕೇಶನ್ ಹೆಂಗಾಗ್ತದೆ? ಈ ಶವದಲ್ಲಿ ಬುರುಡೆ ತೊಗೊಂಬಂದಿದ್ದ ಅವನು, ಅದನ್ನು ಬುರುಡೆಯನ್ನು ನಾವು ಸುಮಾರು ಒಂದು 15-20 ವರ್ಷದ ಹಿಂದೆ ನಾವು ಸೂಪರ್ ಇಂಪೋಸಿಷನ್ ಮಾಡ್ತಿದ್ವಿ ಬುರುಡೆಯನ್ನು. ಅವಾಗ DNA ಟೆಸ್ಟ್ ಇರಲಿಲ್ಲ ನಮಗೆ. ನಾವು ಬಿಗಿನಿಂಗ್ ಸರ್ವಿಸ್ ಮಾಡಿದಾಗೆ ನಾವು 40 ವರ್ಷ ಇಲಾಖೆಯಲ್ಲಿ ದುಡಿದೇವೆ. ಅವಾಗ ಸೂಪರ್ ಇಂಪೋಸಿಷನ್ ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಅದನ್ನು ನಮ್ಮ ಫ್ರೆಂಡು ಇವ್ರಿಗೆ ಗೊತ್ತಿದೆ, ಅದೆಲ್ಲ ಮುಖ ಹೇಗೆ ಯಾವ ರೀತಿ ಅದನ್ನು ಹೊಂದಾಣಿಕೆ ಆಗ್ತದೆ ಆ ಥರ ಮಾಡ್ತಿದ್ರು. ಮಾಡಿ ಅದನ್ನು ಒಂದು ಫಿಗರ್ ಐಡೆಂಟಿಫೈ ಮಾಡೋರು. ಅದೊಂದು ಫೋಟೋ ಹೊಡೆದು ಒಂದು ಪ್ರಕಟಣೆ ಕೊಡ್ತಿದ್ದೀವಿ. ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಯಾರಾದರೂ ಸಂಬಂಧಿಕರು ಇದ್ದಾರಾ ಹೇಗೋ, ಇವನು ಕಾಣೆಯಾಗಿದ್ದಾನೋ ಹೇಗೋ, ಇವಂದು ಏನಾದರೂ ಕೃತ್ಯದಲ್ಲಿ ಭಾಗಿಯಾಗಿದ್ನೋ ಅಥವಾ ಕೃತ್ಯದಲ್ಲಿ ಅವನೇ ಏನಾದರೂ ಅನ್ಯಾಯ ಆಗಿದೆ ಆಗೋ, ಕೊಲೆ ಆಗಿದೆ ಆಗೋ, ರೇಪ್ ಆಗಿದೆ ಆಗೋ, ಮಿಸ್ಸಿಂಗ್ ಆಗಿದೆ ಆಗೋ, ಪ್ರತಿಯೊಂದನ್ನು ನಾವು ಅದನ್ನು ಪ್ರಕಟಣೆಯಲ್ಲಿ ಹೊಡೆದು ಎಲ್ಲ ನ್ಯೂಸ್ನಲ್ಲಿ ಮೀಡಿಯಾದಲ್ಲಿ ಎಲ್ಲರೂ ಕೊಡ್ತಿದ್ದೀವಿ. ಅದು ಪ್ಯಾಂಪ್ಲೆಟ್ಸ್ ಹಂಚ್ತಿದ್ದೀವಿ ಆ ಲೋಕಲ್ ಏರಿಯಾದಲ್ಲಿ, ಪ್ರತಿಯೊಂದು ಮನೆಗೂ ಹೋಗಿ ಮುಟ್ಲಿ ಅಂತ ಅವನ ಚಿತ್ರನ. ಸೊ ಅದನ್ನ ನೋಡಿ ಬಂದು ನಮಗೆ ಮಾಹಿತಿ ಕೊಡೋರು, ಇದು ನಮ್ಮವನಂಗೆ ಕಾಣ್ತಾನೆ, ನಮ್ಮ ರಿಲೇಷನ್ ಇವನು, ಹಿಂದೆ ಇವನ ಮೇಲೆ ಇದು ಇತ್ತು, ಮಿಸ್ಸಿಂಗ್ ಆಗಿದ್ದ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸುಮಾರು ದಿವಸ ಸಿಗಲಿಲ್ಲ ಅವನು, ಏನೊಂದು ಕಥೆ ಹೇಳ್ತಾರೆ, ಅದ್ರ ಹಿಂದೆ ಏನಾದರೂ ಒಂದು ಇದ್ದೇ ಇರ್ತದೆ. ಸೊ ಅವೆಲ್ಲ ಹಾಗೆ ನಾವು ತನಿಖೆಯನ್ನು ಮಾಡ್ತಿದ್ದೀವಿ. ಈಗ ಬಂದಂಥ ತನಿಖೆಯಲ್ಲಿ ಏನಿದೆ,
ಈಗ ನಾವು ಬೋನು, ಹಲ್ಲು, ಕೂದಲ, ಉಗುರು ಇವೆಲ್ಲ ರೀತಿಯಿಂದ ಅವನು DNA ಏನಿದೆ ಅವನು ಟೆಸ್ಟ್ ಮಾಡಿದೆ. ಗಂಡು ಹೆಣ್ಣು ಏಜು, ಅಕಸ್ಮಾತ್ ಪೆಟ್ಟಗಿಟ್ಟಾಗಿ ಬೋನ್ ಫ್ರ್ಯಾಕ್ಚರ್ ಆಗಿದ್ರೆ ಅಲ್ಲಿ ಡೆತ್ ಕಾಸ್ ಅದು ಬರ್ಬೋದು, ಗೊತ್ತಾಗಬಹುದು. ಮತ್ತು ರೇಪ್ ಗೀಪು ಗೊತ್ತಾಗೋದಿಲ್ಲ, ಯಾಕಂದ್ರೆ ಭಾಳ 10-12 ವರ್ಷ ಆಗಿರ್ತದೆ, ಅದೇನು ಏನೂ ಇರೋದಿಲ್ಲ ಒಳಗಡೆ, ಬರೀ ಸ್ಕೆಲ್ಟನ್ ಇರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅವನು ಏನು ಹುಗಿದಿರ್ತಾನೆ ಅವನು ಹುಗಿಯುವಾಗ ಬಾಡಿ ನೋಡಿರ್ತಾನೆ, ಅವನೇ ಹೇಳಿಕೆ ಕೊಟ್ಟಿದ್ದಾನೆ ಇದು ಅತ್ಯಾಚಾರ ಆಗಿ ಕೊಲೆ ಆಗಿದೆ, ಹಾಗಾಗಿದೆ, ಹೀಗಾಗಿನೋ ಕತೆ ಹೇಳಿದ್ದಾನೆ. ಅವನಿಗೆ ಹೆಂಗೆ ಅದನ್ನು ಬಂತು ಇದು ಹೆಂಗೆ ಗೊತ್ತಾಯ್ತದು ಅವಳಿಗೆ ಅತ್ಯಾಚಾರ ಆಗಿದೆ ಅನ್ನೋದು ಹೇಗೆ ಗೊತ್ತಾಯ್ತು? ಬಾಡಿ ನೋಡಿದ್ನೋ, ಸಿಂಪ್ಟಮ್ಸ್ ನೋಡಿದ್ನೋ, ಯಾರು ಬಂದು ಹೇಳಿದ್ರು, ಅವನು ನೋಡುವಾಗ ಏನಾರ ಅತ್ಯಾಚಾರ ಸಿಂಪ್ಟಮ್ಸ್ ಎಲ್ಲ ಇದ್ದು ಡೆಡ್ ಬಾಡಿ ಮೇಲೆ, ಕೈಕಾಲು ಮುರಿದಿದ್ದು, ಇಲ್ಲಿ ತೊಡೆಯಲ್ಲಿ ಏನಾದರೂ ಗಾಯಪಾಯ ಆಗಿದ್ದು, ಇವೆಲ್ಲ ನೋಡಿ ನಾವು ಅವನ ಹೇಳಿಕೆಯನ್ನು ಇಂಪಾರ್ಟೆಂಟ್ ಅದನ್ನು ತಗೋತೇವೆ. ಆಮೇಲೆ ಬಾಡಿಯನ್ನು ತಂದು ಕೊಟ್ಟವ್ರು ಯಾರು ಅವನಿಗೆ ಹೂಳ್ಲಿಕ್ಕೆ ಹೇಳಿದ್ರು. ಈಗ ಪ್ರತಿಯೊಂದು ತನಿಖೆ ಚೈನ್ ಟು ಚೈನ್, ಅದು ಎಲ್ಲ ಒಂದು ಮಾಡಾಗಿ ಯಾವನು ತಂದು ಕೊಟ್ಟವನು, ಯಾವನು ಹೊಡೆದವನು, ಯಾವನು ತನಿಖೆಯಲ್ಲಿ ಬಂದೇ ಬರ್ತದೆ. ಬಟ್ ನಮಗೊಂದೇನು ಬಾಡಿ ಐಡೆಂಟಿಫೈ ಆಗಬೇಕು. ಬಾಡಿ ಐಡೆಂಟಿಫಿಕೇಷನ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ, ಈ ಹೆಣ್ಮಗಳಿದ್ರೆ ಅವಳಿಗೆ ಕಾಲುಂಗ್ರ ಹಾಕಿರ್ತಾಳೆ, ಕಾಲಲ್ಲಿ ಗೆಜ್ಜೆ ಹಾಕಿರ್ತಾಳೆ, ಹೇರ್ ಪಿನ್ ಹಾಕಿರ್ತಾಳೆ, ಕ್ಲಿಪ್ ಹಾಕಿರ್ತಾಳೆ, ರಿಂಗ್ ಇರ್ತದೆ, ಬಂಗಾರದ ರಿಂಗ್ ಇಲ್ಲಾಂದ್ರೆ ಕಬ್ಬಣದ ಬೆಳ್ಳಿದು ಯಾವುದೋ ತಾಮ್ರದ್ದು ಹಾಕಿರ್ತಾರೆ, ವಾತಗೀತ ಬರ್ತದೆ ಅಂತ. ಕೆಲವೊಂದು ಮಂತ್ರ ಮಾಟದ್ದು ರಿಂಗ್ ಹಾಕಿರ್ತಾರೆ, ಈ ಕೆಲವೊಂದು ಇದ್ರ ಬಳೆಗಳೇ ಇರ್ತವೆ, ಇವೆಲ್ಲ ಉಡ್ದಾರ ಇರ್ತದೆ, ಏನೋ ಇರ್ತದೆ. ಒಟ್ಟು ಮೆಟ್ಲು ಇರುವಂಥ ವ್ಯಕ್ತಿ ಇದು ಸಿಕ್ಕರೆ ಅವನ್ನೆಲ್ಲ ಈ FSLದವರು ಕಲೆಕ್ಟ್ ಮಾಡ್ತಾರೆ. ಅದನ್ನು ನಾವು ಫೋಟೋ ಹೊಡೆದು ವೈಡ್ ಪಬ್ಲಿಸಿಟಿ ಕೊಡ್ತೇವೆ. ಇದು ಯಾರಾದರೂ ಈ ವಸ್ತುಗಳು ಸಿಕ್ಕಿದ್ದು ಯಾರಾದರೂ ಸಂಬಂಧಿಕರಿದ್ದರು ಹೇಗೆ, ಇದನ್ನು ಐಡೆಂಟಿಫೈ ಮಾಡ್ತಾರೆ ಹೇಗೋ, ಹಿಂಗೆ ಸ್ವಲ್ಪ ಕತೆ ಬರೀತೇವೆ. ಅದು ಹಿಂಗೆ ಡಿಗ್ ಮಾಡುವಾಗ ಇಷ್ಟೆಲ್ಲ ಸಿಕ್ಕಿದಾವೆ ಡೆಡ್ ಬಾಡಿ ಜೊತೆಗೆ. ಇದು ಮನೆಯವರಿಗೆ ಆದರೆ ಗೊತ್ತಾಗ್ತದೆ, ಈ ರಿಂಗ್ ನಮ್ಮದೇ, ನಮ್ಮ ಹುಡುಗಿದೆ, ಇದು ನಮ್ಮ ಇದು ಆ ಸಾಮಾನುಗಳು ಬಳಕೆ ಮಾಡುವಂಥ ವಸ್ತುಗಳು ಐಡೆಂಟಿಫೈ ಮಾಡ್ಬೋದು ಸಂಬಂಧಿಕರೆಲ್ಲ. ಅವಾಗ ನಾವು ಆ ಥರ ಐಡೆಂಟಿಫೈ ಆದರೆ ನಮಗೆ ತನಿಖೆ ಭಾಳ ಈಜಿ. ಡೆಡ್ ಬಾಡಿ ಐಡೆಂಟಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇಂಥವ್ರ ಬಾಡಿ ಅಂತ ಗೊತ್ತಾದರೆ ನಮಗೆ ಅದು ಕಾರಣ ಗೊತ್ತಾಗ್ತದೆ. ಮಿಸ್ಸಿಂಗ್ ಆಗಿರ್ತದೋ, ಕೊಲೆ ಆಗಿರ್ತದೋ, ರೇಪ್ ಆಗಿರ್ತದೋ ಎಲ್ಲ ಮಾಹಿತಿ ಸಿಗ್ತದೆ. ಯಾರು ಮಾಡಿರ್ತಾರೆ ಏನು ತನಿಖೆಯಲ್ಲಿ ಪ್ರತಿಯೊಂದು ಗೊತ್ತಾಗ್ತದೆ. ಹೇಳೋದು ಇದೆ, ಅದು ಐಡೆಂಟಿಫಿಕೇಶನ್ ಆಗದೇ ಇದ್ರೆ ಭಾರಿ ಕಷ್ಟ ಆಗ್ತದೆ, ಭಾಳ ತೊಂದರೆ ಆಗ್ತದೆ. ಯಾಕಂದ್ರೆ ಅನ್ನೋನ್ ಬೆಡ್ ಬಾಡಿ ಯಾರು ಹೇಳ್ಬೇಕು, ಯಾರು ಮಾಹಿತಿ ಕೊಡಬೇಕು, ಕಷ್ಟ ಆಗ್ತದೆ. ಅದೇ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗಾದಾಗ ಮುಂದೆ ಸಾಕಷ್ಟು ಪ್ರೊಸೀಜರ್ ಇದ್ದಾವೆ. ಅವನು ನೋಡಿ, ಒಂದೇ ಕೊಲೆ ಮಾಡಿದ್ರು ಅಷ್ಟೇ ಪನಿಷ್ಮೆಂಟು, 100 ಕೊಲೆ ಮಾಡಿದ್ರು ಅಷ್ಟೇ ಪನಿಷ್ಮೆಂಟ್. ಅದಕ್ಕೆ ಈ ಎಲ್ಲನೂ ಡಿಗ್ ಮಾಡುವಂಥದ್ದೇನು ಅವಶ್ಯಕತೆ ಇಲ್ಲ. ಐಡೆಂಟಿಫೈ ಆಗುವಂಥ ಒಂದು 4-5 ಬಾಡಿಗಳಿದ್ರೆ ಸಾಕು. ಮೂರ್ತಿ ಸರ್, ನೀವು ಕೂಡ ಈ ಕೇಸ್ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ಇದೆ, ಸಾರ್ವಜನಿಕ ಕೂಡ ಚರ್ಚೆ ಆಗ್ತಾ ಇದೆ, ಏನು ಹೇಳ್ತೀರಿ? ನೋಡಿ, ಈಗ ಯಾವುದೋ ಒಂದು ಅಪರಾಧ ಆಗಿದೆ, ಹಿಂದೆ ಆಗಿತ್ತು, ಅದು ರೇಪ್ ಆಗಲಿ ಅಥವಾ ಮರ್ಡರ್ ಆಗಲಿ ಅಥವಾ ಒಂದು ಯಾವುದೋ ಕೊಲೆ, ಅದು ಯಾವುದೋ ಒಂದು ಅಪರಾಧ ಆಗಿತ್ತು ಅಂತ ಹೇಳಿ ಸುಮಾರು ವರ್ಷ ಬಿಟ್ಟು ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೀಗ. ಆತನ ಕರ್ತವ್ಯ ಆಗಬೇಕಾಗಿತ್ತು, ಆವಾಗಲೇ ಅವನು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆವಾಗಲೇ ಅಂದರೆ ಯಾವುದೇ ಒಂದು ಅಪರಾಧ ಪ್ರಕ್ರಿಯೆಯನ್ನು ಯಾರು ನೋಡ್ತಾರೆ, ಯಾರು ಅಪರಾಧ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಥವಾ ವಿಕ್ಟಿಮ್ ಆಗ್ತಾರೆ, ಅವರು ಕೂಡಲೇ ಕಂಪ್ಲೇಂಟ್ ಕೊಡೋದು ಕಾನೂನಿನಲ್ಲಿ ಅವಕಾಶ ಇದೆ. ಅದು ಅವ್ನು ಮುಚ್ಚಿಡಂಗಿಲ್ಲ. ಮುಚ್ಚಿಡೋದು ಒಂದು ಅಪರಾಧ ಒಂದು. ಎರಡನೇದಾಗಿ ಯಾವುದೇ ಒಂದು ದೂರು ದಾಖಲು ಮಾಡಲಿಕ್ಕೆ ನಮ್ಮಲ್ಲಿ ಕ್ರಿಮಿನಲ್ ಕಾನೂನಿನಲ್ಲಿ ಕೆಲವು ಲಿಮಿಟೇಷನ್ಸ್ ಅಂತ ಇದೆ. ಲಿಮಿಟೇಷನ್ ಅಂದರೆ ಸಿವಿಲ್ ಸೂಟ್ ದಾಖಲೆ ಮಾಡೋಕ್ಕೆ ಲಿಮಿಟೇಷನ್ ಇದೆ, ಎಷ್ಟು ವರ್ಷ ಅಂತ. ಅದೇ ರೀತಿ ಕ್ರಿಮಿನಲ್ ಕೇಸ್ನ ನ್ಯಾಯಾಧೀಶರು ಕಾಗ್ನಿಷನ್ಸ್ ತೊಗೊಳ್ಲಿಕ್ಕೆ, ಆ ವ್ಯಕ್ತಿ ಅಪರಾಧಿ ಮೇಲೆ ಕಾಗ್ನಿಷನ್ಸ್ ತೊಗೊಳ್ಲಿಕ್ಕೆ ಲಿಮಿಟೇಷನ್ ಅಂತ ಇದೆ. ಇವು ನಮ್ಮಲ್ಲಿ ನೋಡಿ 6 months ಲಿಮಿಟೇಷನ್ ಇದೆ, 6 months ಮಿನಿಮಮ್ ಲಿಮಿಟೇಷನ್ ಇದೆ, 6 ತಿಂಗಳ ಒಳಗಡೆ ಶಿಕ್ಷೆ ಆಗುತ್ತೆ. ಹೋಗಿ ಕೆಲವು 3 ವರ್ಷ ಶಿಕ್ಷೆ ಆಗೋಂಥ ಅಪರಾಧ ಎಸಗಿದ್ರೆ ಅದಕ್ಕೆ 3 years ಇದೆ, 3 years ಲಿಮಿಟೇಷನ್ ಇದೆ. ಕೆಲವು ಇವೆರಡು ಮೀರಿ ಘೋರ ಅಪರಾಧಗಳಿಗೆ ಲಿಮಿಟೇಷನ್ ಇಲ್ಲ. ಕ್ರಿಮಿನಲ್ ಕೇಸ್ನಲ್ಲಿ ಯಾವಾಗ ಬೇಕಾದ್ರೂ ತನಿಖೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಯಾವಾಗ ಬೇಕಾದರೂ ಪ್ರಕರಣ ದಾಖಲು ಮಾಡ್ಬೋದು. ಅದೊಂದರಲ್ಲಿ ಆತ ಬಚಾವಾಗಿದ್ದಾನೆ ಈಗ. ಆದರೆ ಆತ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ನೋಡಿ, ನಮ್ಮಲ್ಲಿ ಏನಾಗಿದೆ, ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ಅವ್ರವ್ರು ಬಂದಂಗೆ ಅದನ್ನು ಬಿಂಬಿಸ್ತಾರೆ. ನೋಡಿ, ನೀವು ಬಿಂಬಿಸಿರೋ ತಕ್ಕನಾಗಿ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಥರ ಇರೋದಿಲ್ಲ. ಈಗ ನೋಡಿ,
ಒಬ್ಬ ಹೇಳಿಕೆ ಯಾರೋ ಕೊಲೆ ಮಾಡಿ ಬಾಡಿಗಳು ಉಳಿದ್ದಾರೆ, ನನ್ನ ಸಾಕ್ಷಿ ಇದೆ, ನಾನು ನೋಡಿದ್ದೆ, ಅದು ಅತ್ಯಾಚಾರ ಮಾಡಿದ ಬಾಡಿ ಅಂತೇಳಿ ಅವನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾನೆ ಅವನು. ಅವಾಗ ಒಂದು FIR ದಾಖಲು ಮಾಡ್ತಾರೆ. ಏನು, ನೀವು ಮಾಹಿತಿ ನೀಡಿಲ್ಲ ಅಂತೇಳಿ BNS 211 ಕೆಳಗಡೆ ಮಾಡ್ತಾರೆ. ಮಾಹಿತಿ ನೀಡದೇ ಇರೋ ತಪ್ಪು ಅವನ್ನೇ ಅಪರಾಧಿ ಮಾಡ್ತಾರೆ. ಆತ ಅಪರಾಧಿ. ಯಾಕೆ ಅಪರಾಧಿ ಅಂತ ಕೇಳ್ಬೋದು ನೀವು. ನಮ್ಮ ಮಾಹಿತಿ ಕೊಟ್ಟಿರೋ ಸರ್, ಏನು ಸರ್ ಮಾಹಿತಿ ಕೊಟ್ಟು ಅಪರಾಧಿ ಯಾಕತ್ತೀರ ಅಂತ. ಆತ ಮಾಹಿತಿ ಕೊಡದಿರೋ ತಪ್ಪು. ಅವಾಗ ಯಾವಾಗ ಅವನ ಅಪರಾಧ ನೋಡಿದಾಗ ಅವರು ನೋಡಿ ನೀವು ಹೇಳ್ಬೋದು, ಕ್ರಿಮಿನಲ್ ಪ್ರಕರಣದಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣ ಯಾವುದೇ ವ್ಯಕ್ತಿ ಬೇಕಾದರೆ ಕಾನೂನು ಚಾಲನೆ ಕೊಡ್ಬೋದು, ದೂರು ಯಾರು ಬೇಕಾದ್ರೆ ದಾಖಲೆ ಮಾಡ್ಬೋದು. ಕಾನೂನಲ್ಲಿ ಅವಕಾಶ ಇದೆ, ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕ ತೀರ್ಮಾನಗಳ ಅವಕಾಶ ಇದೆ. ಈಗ ಆ ಒಂದು ಸದವಕಾಶನ ಉಪಯೋಗಿಸ್ಕೊಂಡು ಬಂದಿದ್ದಾನವನು. ಆತ ಅಪರಾಧಿನೋ ಅಥವಾ ಆತ ಸಾಕ್ಷಿನೋ ಅಥವಾ ದೂರದಾರನೋ ಅಥವಾ ವಿಕ್ಟಿಮೋ ಅಂತ ಈಗೇನು ಕಂಡು ಬರೋದಿಲ್ಲ. ಈಗ ಆತನಿಗೆ ಒಂದು ರಕ್ಷಣೆಯಿಂದ ಆತ ಹೇಳೋ ಒಂದು ಹೇಳಿಕೆ ಮೇಲೆ ಈಗ 13 ಕಡೆ 14 ಕಡೆ ಬಾಡಿ ಇದೆ ಅಂತ ಹೇಳ್ತಾನೆ ಸರ್. ಅದು ಒಂದೊಂದ್ಸಲಿ ಹುಚ್ಚು ಹೇಳಿಕೆ ಥರ ಕಾಣುತ್ತೆ, ಇನ್ನೊಂದ್ಸಲಿ ಕಾನೂನು ಚೌಕಟ್ಟು ತನಿಖೆ ಯಾಕೆ ಮಾಡಬಾರ್ದು ಅಂತ ಅನ್ಸುತ್ತೆ. ಹೌದು. ಇದನ್ನ ನಾವು ಎರಡೂ ಆಂಗಲಲ್ಲಿ ಪರಿಗಣನೆ ಮಾಡಿದಾಗ ನಾವು ಇದನ್ನ ಕಾನೂನು ಚೌಕಟ್ಟು ತರಬೇಕಾಗುತ್ತೆ. ಸರ್ ನೀವು ಯಾವುದೇ ಇವಾಗ ಒಂದು ಕೆಲಸ ಮಾಡ್ಬೋದು ಸರ್. ಯಾವುದೋ ಒಂದು ಮಸಾಣದಲ್ಲಿ ಹೋಗ್ಬಿಟ್ಟು ಎಲ್ಲ ಮರ್ಡರ್ ಬಾಡಿ ಅಂತ ಹೇಳ್ಬಿಟ್ರೆ ಅದನ್ನೆಲ್ಲ ತೆಗಿಯೋಕ್ಕಾಗುತ್ತಾ? ಆಗಲ್ಲ. ಒಂದು ಸಸ್ಪಿಷಿಯಸ್ನೆಸ್ ಇರಬೇಕು, ಒಂದು ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆದ ಒಂದು ಎವಿಡೆನ್ಸ್ ನಂಬೋ ಥರ ಒಂದು ಎವಿಡೆನ್ಸ್ ಇರಬೇಕು. ಓಕೆ, ಅವಾಗ ಅದಕ್ಕೆ ಕಾನೂನು ಚೌಕಟ್ಟಲ್ಲಿ ಅದನ್ನ ಒಂದು ಕೇಸ್ನ ತನಿಖೆ ಮಾಡ್ಬೋದು. ಸರ್ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಸರ್, ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣ ತನಿಖೆ ಆಗಬೇಕಾದ್ರೆ ಒಂದು ಪ್ರಥಮ ವರ್ತಮಾನ ವರದಿ ಅಂತ ದಾಖಲೆ ಆಗಲೇಬೇಕು. ಪ್ರಥಮ ವರ್ತಮಾನ ವರದಿ ಯಾಕೆ ಅಂದರೆ ಅದು ಎನಿಬಡಿ ಕ್ಯಾನ್ ಸೆಟ್ ದ ಲಾ ಇನ್ ಟು ಮೋಷನ್ ಅಂತ ಕರಿತೀವಲ್ಲ, ಹಂಗೆ ಎಲ್ಲದಕ್ಕೂ ಮೂಲ ಒಂದು FIR. ಆ FIR ದಾಖಲೆ ಆದಮೇಲೆ ನೋಡಿ ಇಲ್ಲಿ SIT ರಚನೆ ಆಗಿರೋದು. ಹೌದು ಸರ್, ಈಗ ನೀವು ಈ ಮಾಧ್ಯಮದವರು SIT ಬಿಂಬಿಸ್ತೀರಾ ಸರ್. ಇದು ನನ್ನ ಪ್ರಕಾರ ನಾನು ವೃತ್ತಿ ಜೀವನ ಶುರು ಮಾಡಿದಾಗ ಇಂಥ ವಿಶೇಷವಾದ ತಂಡಗಳು ಯಾವೂ ಇರಲಿಲ್ಲ. ಮಾಮೂಲಿ ನಮ್ಮ ಆರ್ಡಿನರಿ ಪೊಲೀಸ್ನವರೇ ಎಂತೆಂಥ ಘನಘೋರ ಕೃತ್ಯಗಳನ್ನ ತನಿಖೆ ಮಾಡಿ ಜೈಲಿಗೆ ಕಳಿಸಿ ಶಿಕ್ಷೆ ಕೊಡಿಸಿದ್ದಾರೆ. ಈಗೇನಾಗ್ಬಿಟ್ಟಿದೆ ಅಂದರೆ ಈಗ ಅದು ಈ ಹೊಸದಾಗಿ ಒಂದು ಮಾಧ್ಯಮಗಳು ಬಂದು ಈ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದರೆ ಹೊಸ ಹೆಸರು ಕೊಡ್ತೀರಾ ನೀವು. SIT ಏನೇನೋ ಮಾಡಲಿ ಸರ್, ಇನ್ವೆಸ್ಟಿಗೇಷನ್ ಮಾಡೋದೇ ಆ ಪೊಲೀಸರು, ನಾಮಿನ್ಕ್ಲೇಚರ್ ಮಾತ್ರ SIT ಇರುತ್ತೆ. ಅದು ಏನೋ ಒಬ್ಬ DCP ಒಬ್ಬ IPS ಆಫೀಸರ್ ನೇತೃತ್ವದಲ್ಲಿ ಮಾಡ್ತಾರೆ. ಅದು ನಾನು ಹೇಳೋದ್ರಿಂದ ನೋಡಿ ಸರ್, ಈಗ ಸೋಷಿಯಲ್ ಮೀಡಿಯಾ ಜನಗಳ ಅಭಿಪ್ರಾಯ, ಮೀಡಿಯಾಗಳ ಅಭಿಪ್ರಾಯಗಳು ಹೊರತುಪಡಿಸಿ ಕಾನೂನಿನ ಅಭಿಪ್ರಾಯಗಳು ಸಂಗ್ರಹಪಡಿಸ್ಬೇಕಾಗುತ್ತೆ. ನಮ್ಮ ಮಾಲಗಲ್ ಸಾಹೇಬ್ ಹೇಳ್ತಿದ್ರು, ಕಾನೂನು ಅಭಿಪ್ರಾಯ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಬಾಡಿ ಮುಖ್ಯ, ರೇಪ್ ಪ್ರಕರಣದಲ್ಲಿ ಆಕೆ ಅತ್ಯಾಚಾರಕ್ಕೆ ಸಾಕ್ಷಿ ಪುರಾವೆಗಳು ಮುಖ್ಯ, ಕಳ್ತನ ಪ್ರಕರಣಗಳಲ್ಲಿ ಯಾವ್ದಾದ್ರು ಪ್ರಾಪರ್ಟಿ ಮುಖ್ಯ. ಇವೇ ಇಲ್ಲ ಅಂದ್ರೆ ಕೇಸಲ್ಲಿ ಈಗ ಆಯ್ತಪ್ಪ, ಈಗ ನೀವು ಬಾಡಿ ಇದೆ ಅಂತ ಹೇಳಿದ್ದಾನೆ, 13 ಕಡೆ ಬಾಣಿ ಹೂಡಿದಾನಂತೆ, ಆತ ಅಪರಾಧಿನೋ ಅಥವಾ ಸಾಕ್ಷಿನೋ ಅಥವಾ ದೂರದಾರನೋ ಒಟ್ಟಿನಲ್ಲಿ ಏನೋ ಒಂದು ಸ್ಥಾನಮಾನ ಉಳಿಸ್ಕೊಂಡಿದ್ದಾನೆ ಅವನು. ಈಗ 13 ನಂಬರ್ ಅಂತ ಬಾಡಿ ತೋರಿಸ್ತಾ ಇದ್ದೀರಿ ನೀವು, ಅಲ್ಲಿ ಉತ್ಕಲನ ಅಂದ್ರೆ ಎಕ್ಸೂಮ್ ಆಗ್ತಾ ಇದೆ. ಅದು ಅವ್ನು ಹೇಳಿದ್ರ ಮೇಲೆ ಒಂದ್ ವೇಳೆ ಬಾಡಿ ಸಿಗಲ್ಲ ಅಂದ್ರೆ, ಎಲ್ಲೂ ಅವ್ನು ಸಾಕ್ಷಿ ಪುರಾವೆ ಸಿಕ್ಕಿಲ್ಲ ಅಂದ್ರೆ ಆ ತರ ಶಿಕ್ಷೆ ಇದೆ 6 ತಿಂಗಳು. ಸುಳ್ಳು ಸಾಕ್ಷಿ ಶಿಕ್ಷೆ ಇದೆ. ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮೃತದೇಹಗಳನ್ನು, ಅಸ್ಥಿಪಂಜರವನ್ನು ಹುಡುಕುವಂಥ ಕೆಲಸ ಆಗ್ತಾ ಇದೆ. ಬಟ್ ಎಲ್ಲವೂ ಸಾಬೀತಾಗಬೇಕಿರುವಂಥದ್ದು ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರೋದು ಕೊಲೆ ಮಾಡಿರುವಂಥ ಮೃತದೇಹಗಳು, ಅಂದರೆ ಮಹಿಳೆಯರ ಮೃತದೇಹಗಳನ್ನು, ಬಾಲಕಿಯರ ಮೃತದೇಹಗಳನ್ನು ರೇಪ್ ಆಗಿತ್ತು ಅಂತ ಕೂಡ ಹೇಳಿದ್ದಾರೆ. ಬಟ್ ಇದನ್ನೆಲ್ಲವೂ ಕೂಡ ಸಾಬೀತಾಗಬೇಕಿರೋದಲ್ಲಿ, ಇದೆಲ್ಲವೂ ಕೂಡ ಸಾಬೀತಾಗಬೇಕಾಗಿರುವಂಥದ್ದು ವಿಧಿವಿಜ್ಞಾನ ವರದಿಯಲ್ಲಿ ಬರಬೇಕಾಗುತ್ತೆ. ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸುಜಯ್ ಸರ್, ಈ ಪ್ರಕರಣದಲ್ಲಿ ವಿಧಿವಿಜ್ಞಾನದ ಸ್ಕೋಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಿಮ್ಮ ಮೇಲೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ, ಈಗ ನೋಡಿ, 20 ವರ್ಷಗಳ ಹಿಂದೆ ಹುಟ್ಟಿಟ್ಟಿರುವಂಥ ಶವ ಅಥವಾ ಮೃತದೇಹ ಈಗ ಯಾವ ಪ್ರಮಾಣದಲ್ಲಿ ಇರುತ್ತೆ, ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಆಯ್ತು, ಈಗ ಮೃತದೇಹ ಸಿಕ್ಕಿದ ಮೇಲೆ ಏನೆಲ್ಲ ಆಗುತ್ತೆ, ಈ ಪ್ರಕ್ರಿಯೆ ಬಗ್ಗೆ ವಿವರಿಸೋದಾಗುತ್ತಾ? ಖಂಡಿತವಾಗಿ. ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಎರಡು ವಿಧಾನದ ಒಂದು ಏನದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತೀವಿ. ಒಂದು ಫಾರೆನ್ಸಿಕ್ ಸೈನ್ಸ್,
ಇನ್ನೊಂದು ಮೆಡಿಕಲ್ ಲೀಗಲ್ ಎಕ್ಸ್ಪರ್ಟ್ಸ್ ಬರ್ತಾರೆ. ಸೊ ಇದು ಏನು ಮಾಡಿಬಿಟ್ಟಿದ್ದಾರೆ ಅಂದ್ರೆ ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆದರೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಆಲ್ ಆಫ್ ಎ ಸಡನ್ ನಾವು ಕನ್ಕ್ಲೂಷನ್ಗೆ ಬರಬಾರ್ದು. ಹೌದು, ನಿಜ. ದಯವಿಟ್ಟು ಕನ್ಕ್ಲೂಷನ್ಗೆ ಬರಬೇಡಿ. ಯಾಕಂದರೆ ಮಾಧ್ಯಮದವರು ಸಾಹೇಬರು ಹೇಳ್ತಾ ಇದ್ದಂಗೆ ಖಂಡಿತವಾಗಿಯೂ ಮಾಧ್ಯಮದವರು ಊಹಾಪೋಹ ಬೇಡ, ದಯವಿಟ್ಟು ಬೇಡ. ಇದು ಬೇರೆ ಇದಕ್ಕೆ ಲೀಡ್ ಮಾಡಿಕೊಡ್ತಾ ಇದೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಹ್ಯಾವ್ ಪೇಷನ್ಸ್ ಇರಲಿ ಎಲ್ಲದಕ್ಕೂ. ಅವ್ರು ಹೇಳಿದ್ದಾರೆ, ಯಾರೊಬ್ಬ ವ್ಯಕ್ತಿ, ಆಮೇಲೆ ತನಿಖಾ ತಂಡ ಇಳಿದಿದ್ದಾರೆ, ಅಷ್ಟು ಏನದು ಇಟ್ ಈಸ್ ನಾಟ್ ದಟ್ ಈಸಿ. ತುಂಬ ಅದು ಈಸಿನೇ ಅಲ್ಲ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪುರಾವೆಗಳನ್ನ ನಾವು ಸಂಗ್ರಹಿಸಬೇಕಾಗತ್ತೆ. ಆ್ಯಸ್ ಐ ಟೋಲ್ಡ್ ಯು, ಫೊರೆನ್ಸಿಕ್ ಸೈನ್ಸ್ಗೆ ಏನು ಪುರಾವೆ ಬೇಕು, ಫೊರೆನ್ಸಿಕ್ ಮೆಡಿಸಿನ್ಗೆ ಏನು ಪುರಾವೆ ಬೇಕು, ಅದು ಏನದು ವಿಭಿನ್ನವಾಗಿ ಅಲ್ಲಿ ಹುಡುಕ್ಬೇಕಾಗತ್ತೆ. ಆಮೇಲೆ ತನಿಖೆ ಮಾಡಬೇಕಾಗತ್ತೆ. ಒಂದು ಫೊರೆನ್ಸಿಕ್ ಸೈನ್ಸ್ ಬಗ್ಗೆ ಹೇಳಬೇಕಾದ್ರೆ ಡೆಫಿನೆಟ್ ಆಗಿ ಸಾಯಿಲ್ ಎಕ್ಸಾಮಿನೇಷನ್ಸ್ ಅಕಸ್ಮಾತ್ ಕಂಡು ಬಂದಲ್ಲಿ ನಾನು ಹೇಳ್ತಾ ಇರೋದು ಸಾಯಿಲ್ ಎಕ್ಸಾಮಿನೇಷನ್ ಮಾಡಿ ಆದಮೇಲೆ ನಾನು ಹೇಳ್ತಾ ಇದ್ದೀನಿ, ಸಾಯಿಲ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಅಕಸ್ಮಾತ್ ಮಲ್ಗತಿ ಸಾಹೇಬ್ರು ಹೇಳ್ದಂಗೆ ಹೇರ್ ಅಕಸ್ಮಾತ್ ಕೂದಲು ಸಿಕ್ಕಿದ್ರೆ ಅದರದ್ದು ಏನದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ಮೂಳೆಗಳು ಸಂಬಂಧಪಟ್ಟಂತೆ ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಸ್ ಅವರು ಅದನ್ನು ತನಿಖೆ ಮಾಡ್ತಾರೆ. ಬಿಕಾಸ್ ಇಲ್ಲಿ ಅವರು ತನಿಖೆ ಮಾಡಿದಾಗ ಅವ್ರ ಒಂದು ಒಪಿನಿಯನ್ ಏನಿರುತ್ತೆ ಅವ್ರು ಕೊಡ್ತಾ ಹೋಗ್ತಾರೆ. ಫ್ರಮ್ ದ ಸ್ಕಲ್ ಅಪ್ ಟು ದ ಇಫ್ ಎಲ್ಲ ಏನದು ಸ್ಕೆಲಿಟಲ್ ರಿಮೇನ್ಸ್ ಅಂತ ನಾವೇನು ಹೇಳ್ತೇವೆ, ಆ ಫುಲ್ ಸ್ಕೆಲಿಟಲ್ ರಿಮೇನ್ಸ್ ಸಿಕ್ಕಿದಾಗ ಅವರು ಅದನ್ನು ತನಿಖೆ ಮಾಡ್ತಾರೆ. ಈ ಕಡೆ ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಅದರಿಂದ ಆಯ್ದುಪಟ್ಟ ಒಂದು ಅಂಶ, ಅದರಿಂದ ಅಂಶನ ತೆಗೆದು DNA ಅನಾಲಿಸಿಸ್ ಅಂತ ಮಾಡ್ತೇವೆ ಫಾರ್ ಕಂಪ್ಯಾರಿಸನ್. ಓಕೆ, ಇವರು ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನನ್ನ ಯಾರೋ ಒಬ್ಬರು ಕಳೆದೋಗಿದ್ದಾರೆ, ಏನದು 20 ವರ್ಷ ಆದ್ರೂ ಸಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಅದನ್ನು ಕಂಪೇರ್ ಮಾಡ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಅವ್ರದ್ದೇನ ಮ್ಯಾಚ್ ಆಯಿತು ಅಂದರೆ ದಟ್ ಈಸ್ ಗ್ರೇಟ್. ಅದೇ ಹೇಳ್ತಾ ಇರೋದು, ಕನ್ಕ್ಲೂಷನ್ವರೆಗೂ ವೆಯ್ಟ್ ಮಾಡಬೇಕು. ಅದು ಏನೂ ಇಲ್ಲ. ಓಕೆ, ಬರೀ ಸ್ಕೆಲಿಟಲ್ ರಿಮೆನ್ಸ್, ಬರೀ ಬುರುಡೆ ಸಿಕ್ತು ಅಂತ ಹೇಳ್ತಾರೆ. ಮಲ್ಗತಿ ಸಾಹೇಬ್ರು ಹೇಳ್ದಂಗೆ ಸೂಪರ್ ಇಂಪೋಸಿಷನ್ ಟೆಕ್ನಿಕ್ಸ್ ಅವಾಗೂ ಮಾಡ್ತಾಯಿದ್ರು, ಇವಾಗಲೂ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಡಿಜಿಟಲ್ ಎರಾ ಇರೋದ್ರಿಂದ 3D ಇಮೇಜಸ್ಗೆ ಎಲ್ಲ ಲಾಂಚ್ ಆಗ್ತಾ ಇದ್ದಾರೆ. ಬಟ್ ನಾನು ಆಲ್ ಓವರ್ ನಾನು ಹೇಳ್ತೀನಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಕಲೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್. ನಾನು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ಸ್ನ ನಾನು ಯಾವ ರೀತಿ ಹೇಳ್ತೀನಿ ಅಂದರೆ ಮದರ್ ಆಫ್ ಇನ್ವೆಸ್ಟಿಗೇಷನ್ಸ್ ಅಂತ ಕರಿತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಯಾವ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ನಾವು ಏನದು ಅದನ್ನು ಫೈನಲಿ ಅನಾಲಿಸಿಸ್ ಆದಾಗ ಆ ರಿಪೋರ್ಟ್ ಬರುತ್ತಲ್ವ, ನಮಗೆ ದಿಸ್ ರಿಪೋರ್ಟ್ ಈಸ್ ಏನದು ಸಾಧ್ಯವಿಲ್ಲ, ಮಾಡೋಕ್ಕಾಗಲ್ಲ ಅನ್ನೋ ಥರ ಬರಬಾರ್ದು. ಯಾಕೆಂದರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಕಲೆಕ್ಷನಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಪ್ರಿಸರ್ವೇಷನ್ಸಲ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಹೌದು, ಸಿಕ್ಕಿದೆ, ಇಲ್ಲ ಅಂತಲ್ಲ, ಸಿಕ್ಬೋದು, ಗೊತ್ತಿಲ್ಲ. ಸಿಕ್ಕಿದಾಗ ಏನು ಮಾಡಬೇಕು, ಅದನ್ನು ಯಾವ ರೀತಿ ಪ್ರಿಸರ್ವ್ ಮಾಡಬೇಕು, ಯಾವ ರೀತಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಅದಾದ ನಂತರ ಆ್ಯಸ್ ಐ ಟೋಲ್ಡ್ ಯು, ಅದಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಇಟ್ ಟೇಕ್ಸ್ ಪ್ರೊಸೆಸಿಂಗ್, ಆಯಿತಾ. ಇಟ್ ಹ್ಯಾಸ್ ಅ ಪ್ರಾಪರ್ ಪ್ರೊಸೆಸಿಂಗ್. ಅಟ್ ದ ಸೇಮ್ ಟೈಮ್ ಇವರು ಅಷ್ಟೇ, ಅಲ್ಲಿ ಯಾರು ನಮ್ಮ ಸೋಕೋ ಅವರು ಇರ್ಬೋದು, ಆಮೇಲೆ ತನಿಖಾ ತಂಡ ಯಾರಿದ್ದಾರೆ ಅವ್ರಿಗೆ ಆದಂಥ ಒಂದು ಇದಿರುತ್ತೆ, ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರ್ಸ್ ಇರುತ್ತೆ, SOP ಇರುತ್ತೆ. ಸೊ ದೇ ಆರ್ ಡೂಯಿಂಗ್ ಇಟ್. ಲೆಟ್ ಅಸ್ ವೆಯ್ಟ್, ಅಷ್ಟೇ ನಾನು ಹೇಳೋದು. ಸೊ ಕನ್ಕ್ಲೂಷನ್ಗೆ ಬರಬೇಡಿ. ಸರ್ ಒಂದು ಮಾತು ಹೇಳ್ತಾ ಇದ್ರು, ಅಂದರೆ ಸಾವಿಗೆ ಎಕ್ಸಾಕ್ಟ್ ರೀಸನ್ನು ಗೊತ್ತಾಗುತ್ತಾ ಈಗ ಅಂತ ಹೇಳಿ. 20 ವರ್ಷ 15 ವರ್ಷ ಆಗಿದೆ. ಅದು ಏನದು ಮೆಡಿಕಲ್ ಲೀಗಲ್ ಎಕ್ಸ್ಪರ್ಟ್ಸ್ನ ಕೇಳಬೇಕಾಗುತ್ತೆ. ಬಿಕಾಸ್ ಅವರು ತನಿಖೆ ಮಾಡೋದ್ರಿಂದ ಈಗ ಸ್ಕೆಲಿಟಲ್ ರಿಮೇನ್ಸ್ ಅಂತ ಬಂದರೂ ಸಹ ಮೆಡಿಕಲ್ ಲೀಗಲ್ ಎಕ್ಸ್ಪರ್ಟ್ಸ್ ಅವರು ನೋಡ್ತಾರೆ ಅದನ್ನು, ಯಾವ್ಯಾವ ರೀತಿ ಇಂಜುರೀಸ್ ಆಗಿದೆ, ಇಂಟರ್ನಲ್ ಇಂಜುರೀಸ್, ಎಕ್ಸ್ಟರ್ನಲ್ ಇಂಜುರೀಸ್ ಇದೆ. ಬಿಕಾಸ್ ಎಕ್ಸ್ಟರ್ನಲ್ ಏನೂ ಇರಲ್ಲ, ಇಂಟರ್ನಲ್ ಇಂಜುರೀಸ್ ಎಸ್ಪೆಷಲಿ ಬೋನ್ ರಿಮೇನ್ಸ್, ಸ್ಕೆಲಿಟಲ್ ರಿಮೇನ್ಸ್ ಮೇಲೆ ಯಾವ ರೀತಿ ಆದ ಒಂದು ಪರಿಣಾಮ ಬೀರಿದೆ. ಅಕಸ್ಮಾತ್ ಇದನ್ನು ಫಸ್ಟ್ ಆಫ್ ಆಲ್ ಸ್ಪೀಶೀಸ್ ಐಡೆಂಟಿಫಿಕೇಶನ್ಸ್ ಅಂತ ಹೇಳ್ತೀವಿ, ವೆದರ್ ಇಟ್ ಈಸ್ ಹ್ಯೂಮನ್ ಬೀಯಿಂಗ ಅಥವಾ ಆ್ಯನಿಮಲ್ಲ, ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ ಫಸ್ಟ್ ಆಫ್ ಆಲ್. ಅದಾದ ನಂತರ ಯಾವ ರೀತಿ ಕೊಂದಿದ್ದಾರೆ ಅನ್ನೋದು ಏನದು ದೃಢೀಕರಿಸಬೇಕಾಗತ್ತೆ. ಅಕಸ್ಮಾತ್ ಆ ಥರ ಆಯಿತು ಅಂದರೆ ಅಕಸ್ಮಾತ್ ಯಾವ ರೀತಿ ಕೊಂದಿದ್ದಾರೆ, ವೆಪನ್ ಯೂಸ್ ಮಾಡಿದ್ದಾರೆ, ಯಾವ ರೀತಿ ವೆಪನ್, ಅದು ಮೆಡಿಕಲ್ ಲೀಗಲ್ ಎಕ್ಸ್ಪರ್ಟ್ಸ್ ಅವ್ರು ನೋಡ್ತಾರೆ ಅದನ್ನು. ಓಕೆ ಮಾಲ್ಗತಿ ಸರ್, ನೋಡಿ ನೀವು ಒಂದು ಡೀಟೇಲ್ಸ್ ಎಲ್ಲ ಕೊಡ್ತಿದ್ರಿ. ಈಗ ಸದ್ಯಕ್ಕೆ ಊಹಾಪೋಹ ಬಿಟ್ಟು ಈಗ ಪ್ರಕ್ರಿಯೆ ಏನು ನಡೀತಾ ಇದೆ ಅಂತ ಅದ್ರ ಬಗ್ಗೆ ಮಾತನಾಡೋದಾದರೆ, ತನಿಖೆ ಬಗ್ಗೆ ಏನು ಹೇಳ್ತೀರಾ ಸರ್? ಯಾಕೆಂದರೆ ಈ ಹಿಂದೆ ಒಂದು ಆರೋಪ ಬಂದಿತ್ತು, ಈ ವ್ಯಕ್ತಿ ಬಂದು, ಈ ಅನಾಮಧೇಯ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯ ಪೊಲೀಸರು ಸರಿಯಾಗಿ ರಿಯಾಕ್ಟ್ ಮಾಡಿರಲಿಲ್ವಂತೆ. ಬಟ್ ಈಗ SIT ರಚನೆ ಆದಮೇಲೆ ತನಿಖೆ ನಡೀತಾ ಇದೆ. ಎಲ್ಲರೂ ಕೂಡ ಅಲ್ಲಿರುವಂಥ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ತನಿಖೆ ಭಾಗದ ಬಗ್ಗೆ. ಮತ್ತು ಈ ರೀತಿಯ ತನಿಖೆ ನಿಮ್ಮ ಅವಧಿಯಲ್ಲಿ ಅಂದರೆ ನಿಮ್ಗೆ ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ನೀವು ಕೂಡ ಸಾಕಷ್ಟು 40 ವರ್ಷ ಕೆಲಸ ಮಾಡಿದ್ರಿ. ಯಾವುದು ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿ ಯಾವುದೊಂದು ಕೇಸ್? ಬೇಕಾದಷ್ಟು ಚಾಲೆಂಜಿಂಗ್ ಇದಾವೆ. ಇದರಲ್ಲಿರುವಂಥ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನಿಗೆ ನಾವು ಮೊದಲು ಕಾನ್ಫಿಡೆನ್ಸ್ ತಗೋಬೇಕು. ಓಕೆ, ಅವನಿಗೆ ವಿಶ್ವಾಸವನ್ನು ಗಳಿಸ್ಕೋಬೇಕು ಅವನ ಕಡೆಯಿಂದ. ಅವನಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಅವನು
ಯಾವುದೇ ಒತ್ತಡ ಇಲ್ದೇ ಹೇಳಿಕೆ ಕೊಡಬೇಕು, ಯಾರ್ದು ಪ್ರೆಷರ್ ಇರಬಾರ್ದು. ಅವನಿಗೆ ವಿಶ್ವಾಸ ತಗೊಂಡು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಪೊಲೀಸರು. ಮತ್ತು ಅವನಿಗೆ ರಕ್ಷಣೆನೂ ಅಷ್ಟೇ ಇಂಪಾರ್ಟೆಂಟ್. ಮತ್ತು ನಮ್ಮ ಮೂರ್ತಿಯವರ ವಕೀಲರು ಹೇಳ್ತಾ ಇದ್ರು, ಅವನಿಗೆ ಬರಿಯಲ್ಲಿ ಮಾಡಿದಾನೆ ಅವನು ಆರೋಪಿನೇ. ಡೆಡ್ ಬಾಡಿಯನ್ನು ಹುಗಿದಾನೆ, ಅದು ಆರೋಪಿನೇ. ಅದಕ್ಕೆ ನಾವೇನು ಮಾಡ್ತೀವಿ, ಇವನೇ ವಾಲಂಟ್ರಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಕೋರ್ಟಿಗೆ ಹೋಗಿ ವಾಲಂಟ್ರಿ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಅವನಿಗೆ ಅಪ್ರೂವರ್ ಅಂತ ಮಾಡ್ಕೋತೀವಿ. ಅಪ್ರೂವರ್ ಮಾಡ್ಕೊಂಡು ಅವನಿಗೆ ಸಾಕ್ಷಿ ಅಂತ ಕ್ರಿಯೇಟ್ ಮಾಡ್ಕೋತೀವಿ. ಸಾಕ್ಷಿ ಕ್ರಿಯೇಟ್ ಮಾಡ್ಕೊಂಡು ಅವನ ಕಡೆಯಿಂದ ಮತ್ತೆ ಅಗೇನ್ 164 ಅದು ಏನಾದರೂ ಎಕ್ಸ್ಟ್ರಾರ್ಡಿನರಿ ಮತ್ತೆ ಏನಾದರೂ ಡೆಡ್ ಬಾಡಿ ಸಿಕ್ಕ ಮೇಲೆ ಏನಾದರೂ ಮತ್ತೆ ಹೆಚ್ಚಿನ ಮಾಹಿತಿ ಕೊಟ್ಟನಂದರೆ ಮತ್ತೆ 164 ಮಾಡಿಸ್ತೀವಿ. ಸೊ ಇದು ಪ್ರೊಸೀಜರು. ಇನ್ನು ಡೆಡ್ ಬಾಡಿದು ಐಡೆಂಟಿಫಿಕೇಶನ್ ಬಗ್ಗೆ ಆಗಲೇ ಹೇಳಿದ್ರಲ್ಲ, ಸೂಪರ್ ಇಂಪೋಸಿಷನ್ನು ಅದು ಬಗ್ಗೆ, ಅಲ್ಲಿ ಏನಾಗ್ತದೆ ಅಂದರೆ, ಈ ನಾವು ಕಂಪ್ಲೀಟ್ ಡೆಡ್ ಬಾಡಿ ಮೇಲೆ ತನಿಖೆ ಮಾಡೋದಿಲ್ಲ. ಡೆಡ್ ಬಾಡಿ ಒಂದು ಆ್ಯಂಗಲ್ ಅದು. ಈ ಮರ್ಡರ್ ಕೇಸ್ನಾಗ ಡೆಡ್ ಬಾಡಿನೇ ಸುಟ್ಟಿರ್ತಾರಪ್ಪ, ಡೆಡ್ ಬಾಡಿಯಲ್ಲಿ ಏನು ಸಿಗ್ತದ್ರಿ, ಬದ್ನಿಕಾಯಿ ಬೂದಿ ಬಿಟ್ರೆ. ಕರೆಕ್ಟ್, ಹೌದು, ನಿಜ. ಅಂತದನ್ನ ಕನೆಕ್ಷನ್ ತಗೊಂಡಿದ್ದೀವಿ. ಅದಕ್ಕೆ ಬರ್ತಿದೆ ಈಗ. ಬಾಡಿ ಅಂದ್ರೆ ತನಿಖೆ ಹೆಂಗ್ ನಡೆಯುತ್ತೆ? ಬಾಡಿ ಒಂದು ಆ್ಯಂಗಲ್ ಅದು, 10 ಆ್ಯಂಗಲ್ದಲ್ಲಿ ಬಾಡಿನೂ ಒಂದು ಆ್ಯಂಗಲ್. ಓಕೆ ಸರಿ. ಅದು ಇಲ್ಲದೆ ಇನ್ನೂ 10 ಆ್ಯಂಗಲ್ ಇದಾವೆ ನಮಗೆ ತನಿಖೆಗೆ ಆಸ್ಪದ. ಮೋಟಿವ್ ಇರ್ತದೆ, ಯಾವ ಉದ್ದೇಶಕ್ಕೆ ಮರ್ಡರ್ ಮಾಡಿದ್ರು, ಮೋಟಿವ್ ಇಸ್ ಇಂಪಾರ್ಟೆಂಟು. ಯಾರ್ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರ ಹೇಳಿಕೆ ತಗೊಳ್ಳೋದು, ಏನಾದರೂ ವೈರತ್ವ ಇತ್ತ, ಎಲ್ಲ ಪ್ರತಿಯೊಂದನ್ನು ನಾವು ತನಿಖೆ ಮಾಡ್ತೇವೆ. ಬರೀ ಡೆಡ್ ಬಾಡಿಯಿಂದನೇ ನಮಗೇನೇ ಇಲ್ಲ, ಇದೊಂದು ಪಾರ್ಟ್ ಆಫ್, ಇದು ಒಂದು ಆ್ಯಂಗಲ್ದಲ್ಲಿ ತನಿಖೆ ನಡೀತದೆ. ಅಫ್ಕೋರ್ಸ್ ಡೆಡ್ ಬಾಡಿ ಇರಬೇಕು, ಆ ಮಾತು ಬೇರೆ. ಬಟ್ ಎಷ್ಟೋ ಡೆಡ್ ಬಾಡಿ ಸಿಗುದಿಲ್ಲ. ಒಂದೊಂದು ಕೇಸ್ನಲ್ಲಿ ನಾವು ಕನ್ವಿಕ್ಷನ್ ಆಗಿ ಅವನು ಡೆಡ್ ಬಾಡಿ ಅಂತ ನಾವು ಕನ್ವಿಕ್ಷನ್ ಆಗಿರ್ತದೆ ಕೇಸು, ಅವನು ಹುಟ್ಕೊಂಡು ಬಂದಿದ್ದಾನೆ ಮತ್ತೆ 20 ವರ್ಷ ಹೋದ್ಮೇಲೆ. ಹಂಗೂ ಆಗಿದ್ದಾವೆ. ದಿಢೀರ್ ಅಂತ ಬಂದು ನಿಂತಿದ್ದಾನೆ ಅವನು ಮುಂದೆ, ನಾವು ಸುಳ್ಳು ಕೇಸ್ ಮಾಡ್ದಂಗೆ ಆತಲ್ಲ. ಈಗ ನಾನು ಇದು ಆಗಲೇ ನೀವು ಪೊಲೀಸರು ಸರಿಯಾದ ಕೆಲಸ ಮಾಡಿಲ್ಲ ಹಿಂದೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಕೇಳಿ ನಿಜಾನೇ, ಅದು ಒಂದು ಆರೋಪ ಅನ್ನೋಕ್ಕೇನಿದೆ. ಜಜ್ಮೆಂಟ್ನಲ್ಲಿನೇ CBI ಕೋರ್ಟ್ ಜಡ್ಜನ್ನೇ ಬರೆದಿದ್ದಾರೆ ಜಜ್ಮೆಂಟ್ನಲ್ಲಿ, ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕು, ಅದು ಬಿಟ್ಟು ಇವರೇ ಹಾಳು ಮಾಡಿದ್ದಾರೆ ಅಂತ ಜಜ್ಮೆಂಟ್. ನಾನು ಇಂಟ್ರೆಸ್ಟ್ ತಗೊಂಡು ಓದ್ದೆ, ನಾನು ಮೂರ್ತಿಯವರೇ ಆ ಜಜ್ಮೆಂಟ್ ತರಿಸಿ ನೋಡಿದೆ ಏನಿದೆ ಇದರಲ್ಲಿ ಅಂತ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಅನಾಮಿಕ ವ್ಯಕ್ತಿ, ಒಬ್ಬನ ಅನಾಮಿಕ ವ್ಯಕ್ತಿ, ಸಂಬಂಧ ಇರಲಾರ್ದವನು ಅವನಿಗೆ ಆರೋಪಿ ಮಾಡಿದ್ದಾರೆ. ಅವನು 6 ವರ್ಷ ಜೈಲಿನಲ್ಲಿ ಕೊಳ್ತಾನ್ರಿ, 6 ವರ್ಷ ಪಾಪ. ಅವನಿಗೇನೋ ಈ ಜಜ್ಮೆಂಟ್ನಲ್ಲಿ ಒಂದು 100 ಮೈಲ್ ದೂರದ ನಾವು ಈ ಆರೋಪಕ್ಕೆ ಹಿಂಗೆ ಬರ್ದಾನ ಜಜ್ಮೆಂಟ್ನಲ್ಲಿ. ಮತ್ತೆ ಅವನಿಗೆ ಏನೂ ಸಂಬಂಧ ಇಲ್ಲದೆ 6 ವರ್ಷ ಕೊಳ್ತಿದ್ದಕ್ಕೆ ನಮಗೆ ನಾನು ಅವನಿಗೆ ಗೌರವಪೂರ್ವಕವಾಗಿ ಬಿಡುಗಡೆ ಮಾಡ್ತೀನಿ ಅಂತ ನಾನು ಎಲ್ಲಿ ಕೇಳಿಲ್ಲ. ಇದು ಯಾವ ಜಜ್ಮೆಂಟ್ ನಲ್ಲಿನೂ ಆರೋಪಿಗೆ ಗೌರವಪೂರ್ವಕವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಒಬ್ಬ ಜಡ್ಜ್ ಹೇಳ್ತಾರಂದ್ರೆ ಅದು ಎಷ್ಟು ಪೊಲೀಸರು ಅನಾಹುತ ಮಾಡಿರ್ಬೇಕಲ್ಲಿ. ನಾನು ಇದ್ರ ಅರ್ಥ ಎಲ್ಲಾ ಪೊಲೀಸರು ಹಂಗೆ ಇರ್ತಾರಂತಲ್ಲ. ನಾವೇನು ಸ್ಕಾಟ್ಲೆಂಡ್ ಯಾರ್ಡ್ಲಿಂದ ಏನು ಬಂದಿಲ್ಲ ಇಲ್ಲಿ ಇಂಡಿಯಾಕ್ಕೆ. ನಾವು ಇದೇ ಸಮಾಜದಿಂದ ಬಂದಿವಿ. ಸಮಾಜದಾಗ ಹೆಂಗ್ ಕೆಟ್ಟ ಹುಳಗಳು ಇರ್ತವೆ, ಒಳ್ಳೆಯವರು ಇರ್ತಾರೆ, ಹಂಗೆ ನಮ್ಮ ಪೊಲೀಸರು ಒಂದೆರಡು ಇರಬೇಕು, ಕೆಟ್ಟ ಹುಳಗಳು ಮಾಡಿರ್ತವೆ. ಅದ್ರ ಅರ್ಥ ಒಳ್ಳೆಯವರು ಇದ್ದಾರೆ. ಈಗ SIT ಒಂದು ಮುಗಿಸ್ತೀನಿ ತಡ್ರಿ. SIT ಅವರು ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇಡೋಣ. ಅವರು ಸರಿಯಾದಂತ ತನಿಖೆ ಮಾಡ್ತಾರೆ, ದೇ ಆರ್ ಕೆಪೇಬಲ್. ಒಂದೇ ಹೇಳೋದು ಅಂದ್ರೆ ಅವರು ಇಂಪಾರ್ಷಿಯಲ್ ಆಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಯಾವುದು ಮುಲಾಜು ಇಲ್ಲದೆ ನಿರ್ಭಿಡೆಯಿಂದ ತನಿಖೆ ಮಾಡಿದ್ರೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ವೀಕ್ಷಕರೇ ನೋಡಿ, ಈಗ SIT ತಂಡದಲ್ಲಿರುವಂತಹ ಅಧಿಕಾರಿಗಳ ಬಗ್ಗೆ ಒಂದಿಷ್ಟು ಮೆಚ್ಚುಗೆಯ ಮಾತುಗಳು ಕೂಡ ಸಾರ್ವಜನಿಕವಾಗಿ ಇದೆ. ಇಡೀ ಪ್ರಕರಣದಲ್ಲಿ ಮತ್ತೊಂದಿಷ್ಟು ಪ್ರಶ್ನೆ ಇದೆ. ಸುಜಯ್ ಸರ್, ನನ್ನ ಪರ್ಸನಲ್ ಆಗಿ ಒಂದು ಪ್ರಶ್ನೆ ಇದೆ. ಶವವನ್ನು ಹೂತಿಡಿರುವಂಥ ಪ್ರಕ್ರಿಯೆಗೆ ಅಂದರೆ ನೀರಿಲ್ಲದಂತಹ ಪ್ರದೇಶದಲ್ಲಿ ಶವವನ್ನು ಹೂತಾಕಿದ್ರೆ ಅದು ಕೊಳೆಯುವಂಥ ಪ್ರಕ್ರಿಯೆ ಹೇಗಿರುತ್ತೆ, ಎಷ್ಟು ದಿನಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಅಂತ. ನೀರು ಸರಾಗವಾಗಿ ಹರಿತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಪ್ರದೇಶವನ್ನು ನೋಡ್ತಾ ಇದ್ರಿ, ಇಲ್ಲಿ ನೀರು ಸರಾಗವಾಗಿ ಹರಿತಾ ಇರುತ್ತೆ, ಅಕ್ಕಪಕ್ಕದಲ್ಲಿ ಜೋಗಿರುತ್ತೆ, ಮತ್ತು ಮರ ಗಿಡ ಎಲ್ಲವೂ ಕೂಡ ಇರುತ್ತೆ, ನದಿ ಪಕ್ಕ ಇರುವಂಥದ್ದು. ಇಲ್ಲಿ ಶವ ಯಾವ ಸ್ಥಿತಿಯಲ್ಲಿ ಇರುತ್ತೆ, ಅಂದರೆ ಕೊಳೆಯುವಂಥ ಪ್ರಕ್ರಿಯೆ ಹೇಗಿರುತ್ತೆ ಅಂತ, ಎರಡಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ? ಒಂದು ಆ್ಯಕ್ಚುಲಿ ಇಟ್ಸ್ ಅ ಮೆಡಿಕಲ್ ಲೀಗಲ್ ಇದನ್ನದು ಎಕ್ಸಾಮಿನೇಷನ್ಸ್ ಅಂತ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಕ್ರೈಮ್ ಸೀನಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡಿದಾಗ ಒಂದು ಪ್ರಕ್ರಿಯೆ ನಾವೇನು ಕಂಡುಬರುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಬಿಕಾಸ್ ಒಂದು ನೇತ್ರಾವತಿ ನದಿ ಫೋರ್ಸ್ ಆಗಿ ಹರಿಯುವಂಥದ್ದು, ಆ ಬಾಡಿ ಎಷ್ಟು ಸಿಂಕ್ ಆಗಿರುತ್ತೆ ಕೆಳಗೆ, ಒಂದು ಅದನ್ನು ಅಬ್ಸರ್ವ್ ಮಾಡ್ತೇವೆ. ಎರಡನೇದು ಏನಂತ ಹೇಳಿದ್ರೆ
ಈವನ್ ಒಳಗೆ ಏನದು ಆ್ಯನಿಮಲ್ ಇಂಟರ್ಫಿಯರೆನ್ಸ್ ಅಂತ ಏನು ಹೇಳ್ತೇವೆ ಇರ್ಬೋದು, ಆ್ಯನಿಮಲ್ ಬೈಟ್ಸ್ ಇರ್ಬೋದು ಅದರ ಮೇಲೆ, ಮೀನು ಅಥವಾ ಇಟ್ ಡಿಪೆಂಡ್ಸ್ ಬಾಡಿ ಎಲ್ಲಿರುತ್ತೆ ಅಂತ. ಬಾಡಿ ಅಕಸ್ಮಾತ್ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಬಾಡಿ ದಡಕ್ಕೆ ಬಂದಿದೆ ಈ ಕಡೆಗೆ ಅಂತ ಹೇಳಿದ್ರೆ ಇಟ್ಸ್ ಆಲ್ಮೋಸ್ಟ್ ಏನದು ದಡಕ್ಕೆ ಬಂದು ಸೇರಿದೆ. ಅಟ್ ದ ಸೇಮ್ ಟೈಮ್ ಈ ದಡದಲ್ಲಿ ಅಂದರೆ ಟೆರೆಸ್ಟ್ರಿಯಲ್ ಆ್ಯನಿಮಲ್ಸ್ ಫಾರ್ ಎಕ್ಸಾಂಪಲ್ ಕಾಡು ಅಂದಮೇಲೆ ಡೆಫಿನೆಟ್ ಆಗಿ ಏನೋ ನರಿ ಇದೆಲ್ಲ ಇದ್ದೇ ಇರುತ್ತೆ. ಸೊ ಅದ್ರದ್ದು ಒಂದು ಏನಾದರೂ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಹಲವಾರು ಜೀವ ಜಂತುಗಳು ಇದ್ದೇ ಇರುತ್ತೆ. ಸೊ ಅದರದ್ದು ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಇದೆಲ್ಲ ಇದನ್ನದು ಪರಿಶೀಲನೆ ಮಾಡ್ತೀವಿ, ಅಂದರೆ ಮಾಡ್ತಾರೆ ಮೆಡಿಕಲ್ ಲೀಗಲ್ ಎಕ್ಸ್ಪರ್ಟ್ಸ್ ಅವರು. ಅಟ್ ದ ಸೇಮ್ ಟೈಮ್ ಇನ್ನೊಂದು ನೀವು ಹೇಳ್ತಾ ಇರೋದು ಕೊಳೆಯೋ ಸ್ಥಿತಿ ಅಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ವೆದರ್ ದ ಬಾಡಿ ಏನದು ಸತ್ತಿದ ತಕ್ಷಣ ಹೊರಗೆ ಇತ್ತ ಅಥವಾ ಬಾಡಿ ಊತಾಕಿದ್ರ, ಅದೊಂದಾಗುತ್ತೆ. ಆಮೇಲೆ ಎಂಟಮಾಲಜಿಕಲ್ ಸ್ಟಡೀಸ್ ಅಂತ ಮಾಡ್ತೇವೆ ಫೊರೆನ್ಸಿಕ್ ಸೈನ್ಸಲ್ಲಿ, ಅಕಸ್ಮಾತ್ ಆ ಥರ ಮಾಡಿದರೆ ಇಟ್ ಡಿಪೆಂಡ್ಸ್ ಅಪಾನ್ ಡಿಫ್ರೆಂಟ್ ಸ್ಟೇಜಸ್. ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ, ಅದನ್ನು ಎಕ್ಸಾಮಿನೇಷನ್ಸಲ್ಲಿ ಕಂಡುಬರುತ್ತೆ. ಈಗಿರ್ತಕ್ಕಂಥ ಪರಿಸ್ಥಿತಿ 20 years ಅಂತ ನೀವು ಹೇಳಿದ್ಮೇಲೆ ಇಟ್ ಈಸ್ ಓನ್ಲಿ ರಿಮೇನ್ಸ್ ಆಫ್ ಸ್ಕೆಲಿಟಲ್ ರಿಮೇನ್ಸ್ ಅಷ್ಟೇ ನನಗೆ ಅನಿಸಿರೋದು. ಯಾಕಂತ ಹೇಳಿದ್ರೆ ಬಾಡಿ ಹೊತ್ತಿಟ್ಟಿರೋದು, ಅಟ್ ದ ಸೇಮ್ ಟೈಮ್ ಹರಿದು ಹೋಗಿರೋ ಸಾಧ್ಯತೆಗಳು ಇದೆಯೋ ಇಲ್ಲೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ 20 ವರ್ಷದ ಹಳೇದಂತ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅದು ಅವನು ಎಷ್ಟು ಆಳಕ್ಕೆ ಊತಿಟ್ಟಿದ್ದ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಬರಿಯಲ್ ಗ್ರೌಂಡ್ಸು ಎಲ್ಲ ಬಂದು ಊತಿಟ್ಟ ಅಂತಾರೆ, ಸರಿ ಅವನು ಎಷ್ಟು ಆಳಕ್ಕೆ ಅದನ್ನು ತೆಗೆದಿಟ್ಟ. ಫಾರ್ ಎಕ್ಸಾಂಪಲ್ ಇವಾಗ ಗ್ರೇವ್ ಯಾರ್ಡ್ಸಲ್ಲಿ ನೀವು ಹೋಗಿ ನೋಡಿದ್ರೆ ಅಂದರೆ ಸತ್ತಿರೋರ್ಗೂ ಹೂಳೋದಕ್ಕೂ ಜಾಗ ಇಲ್ಲ ಈಗ, ಆ ಥರ ಪರಿಸ್ಥಿತಿ ಬಂದಿದೆ ಈಗ. ಸೊ ಅಲ್ಲಿ ಏನು ಬರೀ ಒಂದು 3 ಅಡಿ ಏನದು ಹಗದು ಬಿಟ್ಟು ಒಳಗಿಟ್ಟು ಅದು ಕಷ್ಟ, ಮೇಲೆ ಎದ್ದು ಬಿಡುತ್ತೆ. ಇನ್ ದ ಸೆನ್ಸ್ ಲೈಕ್ ಹರಿಯೋ ನೀರು ಆಸ್ ಮೊದಲೇ ಮೆನ್ಷನ್ ಮಾಡ್ದಂಗೆ ಬಂದ್ಬಿಡುವ ಮೇಲೆ ಅದು ಹರ್ಕೊಂಡು ಹೋಗಿರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಕಮ್ ಅಕ್ರಾಸ್. ಡಿಕಂಪೋಸ್ ನೀವು ಕೇಳಿದಂಗೆ ಅಕಸ್ಮಾತ್ ಲ್ಯಾಂಡ್ ಮೇಲೆ ಬಂದಿದೆ ಡೆಫಿನೆಟ್ಲಿ ಡಿಕಂಪೋಸ್ ಆದಮೇಲೆ ಎಂಟಮಾಲಜಿಕಲ್ ಸ್ಟಡಿ ಮೆಗ್ಯಾಟ್ಸ್ ಅಂತ ಇರ್ತವೆ ಆವಾಗ, ಇವಾಗೇನು ಇರಲ್ಲ. ಸೊ ಮೆಗ್ಯಾಟ್ಸ್ ಅಂತ ಆವಾಗ ಅಕಸ್ಮಾತ್ ಇದ್ದಿತ್ತು. ಆ್ಯಸ್ ಐ ಟೋಲ್ಡ್ ಯು ಇಟ್ ಈಸ್ ಟೋಟಲಿ ನಲ್, ಅದೆಲ್ಲ ಪರಿಶೀಲನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ಟೋಟಲ್ ಇಟ್ ರಿಮೇನ್ಸ್ ಆನ್ ದ ಸ್ಕೆಲಿಟಲ್ ರಿಮೇನ್ಸ್ ಅಂತಲೇ ನಾನು ಹೇಳ್ತೀನಿ. ಓಕೆ ಮೂರ್ತಿ ಸರ್, ಆಗಲೇ ನೀವು ಹೇಳ್ತಾ ಇದ್ರಿ ಈ ಅನಾಮಧೇಯ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆತ ಕೂಡ ಆರೋಪಿ ಅಂತ. ಮತ್ತು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ಅವನು ಕೂಡ ಕ್ರೈಮಲ್ಲಿ ಭಾಗಿಯಾಗಿದ್ದಾನೆ, ಇದು ಕ್ಲಿಯರ್ ಆಗ್ತಾ ಇದೆ. ಇದು ಆತನೇ ಸ್ವತಃ ಹೇಳ್ಕೊಂಡಿರೋದ್ರಿಂದ ಇದ್ರ ಬಗ್ಗೆ ಹೇಳೋದು ಜೊತೆಗೆ ಈ ರೀತಿಯಾಗಿ ಅಪ್ರೂವಲ್ ಆಗಿರೋ ಕಾರಣಕ್ಕಾಗಿ ಶಿಕ್ಷೆ ಪ್ರಮಾಣದ ಬಗ್ಗೆ ಕೂಡ ಒಂದು ಚರ್ಚೆ ಇದೆ. ಏನು ಕಡಿಮೆ ಆಗುತ್ತಾ ಏನು ಎತ್ತಾ ಅಂತ ಹೇಳಿ. ಇಲ್ಲ, ಈತನಿಗೆ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ಈ ತನಿಖೆ ಈಗ ನೋಡಿ, ಫೊರೆನ್ಸಿಕ್ ಎಕ್ಸ್ಪರ್ಟು ಅವರು ವಿಧಿವಿಜ್ಞಾನದ ಬಗ್ಗೆ ಹೇಳ್ತಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಆ ಪ್ರೊಸೀಜರ್ ಬಗ್ಗೆ ಹೇಳ್ತಾರೆ. ಇಲ್ಲಿ ನಾವು ಇನ್ನೊಂದು ಆ್ಯಂಗಲಲ್ಲಿ ಡಿಫೆನ್ಸ್ ಆ್ಯಂಗಲ್ ನೋಡೋದೇ ಆದರೆ ಕೆಲವು ಸರಿ ಡಿಫೆನ್ಸ್ ಮಾಡೋದೇ ಬೇಡ, ಕೇಸಲ್ಲೇ ಡಿಫೆನ್ಸ್ ಸಿಕ್ಬಿಡುತ್ತೆ. ಯಾಕೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಅಪ್ರೂವರ್ ಆಗಿಬಿಡ್ತಾರೆ ಕೋರ್ಟ್ ಮುಂದೆಗಡೆ ಬಂದು, ಅದು ಪೊಲೀಸ್ ಸ್ಟೇಷನ್ಗೆ ತಲೆ ಬುರುಡೆ ತೊಗೊಂಬಂದ್ಬಿಟ್ಟು ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ಬಿಡ್ತಾರೆ ಅಂದ ತಕ್ಷಣಕ್ಕೇ ಅವನಿಗೆ ನ್ಯಾಯಾಧೀಶರಿಗೆ ಮುಂದೆ ಬಂದು ಜೈಲಿಗೆ ಹೋಗಪ್ಪ ಅಂತ ಹೇಳೋದಿಲ್ಲ. ಅದು ನಮ್ಮ ಭಾರತೀಯ ಕಾನೂನು ಹೆಂಗಿದೆ ಅಂದರೆ, ಭಾರತೀಯ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ, ಏನೇ ಅಪರಾಧ ಮಾಡಿರು ನೀನು ಆ ಅಪರಾಧ ಕೋರ್ಟ್ ಮುಂದೆ ಸಾಕ್ಷಿ ಆಧಾರಗಳ ಮುಂದೆ ನ್ಯಾಯಾಧೀಶರ ಮುಂದೆ ಸಾಬೀತಾಗಬೇಕು. ಅಂದರೆ ಲೀಗಲ್ ಫೋರಮ್ ಮುಂದೆ ಸಾಬೀತಾಗದ ಹೊರತು ನಿನ್ನ ಅಪರಾಧಿ ಅಂತ ನಾವು ಘೋಷಣೆ ಮಾಡೋಕ್ಕೆ ಬರಲ್ಲ. ಸಸ್ಪೆಕ್ಟ್ ಅಂತ ಇರ್ತದೆ, ಸಸ್ಪೆಕ್ಟಲ್ಲಿ ಅರೆಸ್ಟ್ ಮಾಡಿರ್ತಾರೆ ಪೊಲೀಸ್ನವರು, ಅರೆಸ್ಟ್ ಮಾಡಿ ಕಾರಣಗಳು ಇರ್ತವೆ, ಸಾಕ್ಷಿ ಆಧಾರ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈ ಕೇಸ್ ಪ್ರಕರಣ ತಗೊಳ್ಳೋದೇ ಆದರೆ ನಿಮ್ಮನ್ನೆಲ್ಲ ಮರೆತು, ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಮರೆತು, ಸಾಮಾಜಿಕ ಸಂಘಟನೆಗಳನ್ನ ಮರೆತು ಕಾನೂನಿನ ಪ್ರಕ್ರಿಯೆ ಮಾತಾಡೋದೇ ಆದರೆ ಇದು ಒಬ್ಬ ಅಪ್ರೂವರ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಆತ ಅಪರಾಧಿ ಅಂತ ಹೇಳ್ಕೊತಾನೆ, ನಾನು ಭಾಗಿಯಾಗಿದ್ದೆ ಅಂತ ಹೇಳ್ಕೊತಾನೆ. ಆದರೆ ಆತ ಕೊಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ತನಿಖಾ ಅದು ಏನು ನೇರವಾಗಿ ಜಡ್ಜ್ ಮುಂದೆನೇ ಹೋಗ್ತಾನೆ. ಜಡ್ಜ್ ಅವರು ನಮ್ಮ ನ್ಯಾಯಾಧೀಶ ಏನು ಮಾಡ್ತಾರೆ, ಅದಕ್ಕೆ ಅವರು ದಾಖಲೆಗಳನ್ನ ನಾನು ಕಂಪ್ಲೇಂಟ್ ದೂರನ್ನ ದಾಖಲಿಸ್ಕೊಂಡು ಆ ದೂರನ್ನು ತನಿಖೆ ಮಾಡಲಿಕ್ಕೆ ಅಂತೇಳಿ ಪೊಲೀಸ್ನವ್ರಿಗೆ ಪರ್ಮಿಷನ್ ಕೊಡ್ತಾರೆ. ನೋಡಿ, ಅಲ್ಟಿಮೇಟ್ಲಿ ಕಸ್ಟೋಡಿಯನ್ ಆಫ್ ಲಾ ಈಸ್ ಎ ಜಡ್ಜ್, ನ್ಯಾಯಾಧೀಶರು. ನ್ಯಾಯಾಧೀಶರಿಗೆ ಗೊತ್ತಿರ್ತದೆ ಅವರು ಈ ಕಾನೂನು ಯಾವ ರೀತಿ ಅವಕಾಶ ಇದೆ. ನಾವೆಲ್ಲ ಹೇಳ್ಬೋದು ಆ ಕೊಲೆ ಆಗಿದೆ, ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿದೆ ಅಂತ. ಆದರೆ ಅದಕ್ಕೆಲ್ಲ ನಮ್ಮ ಸಾಕ್ಷಿ ಆಧಾರ ಇದೆಯಾ? ನಮ್ಮ ಮಾರ್ಗದರ್ಶಿ ಸಾಹೇಬ್ ಹೇಳ್ತಾ ಇದ್ರು, ಯಾರಾದರೂ ಅಕ್ಕಪಕ್ಕ ಊರವ್ರು ವಿಚಾರಿಸ್ತಿದ್ದೋ, ಅವನು ಏನಾದರೂ ಕಳೆದೋಗಿದ್ದಾನ ಅಥವಾ ನೀರಲ್ಲಿ ಕೊಚ್ಚಿ ಹೋದ್ನ ಸರ್, ಯಾವುದೋ ಒಂದು ಕಾರಣ ಇರ್ತಲ್ಲ ಸರ್. ನೋಡಿ, ಈಗ ಜನಗಳು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಧರ್ಮಸ್ಥಳ ಲಿಮಿಟ್ಸ್ ಅಲ್ಲಿ ಅತ್ಯಾಚಾರ ಆಗಿದೆ ಅಂತ ಹೇಳಿ ಅತ್ಯಾಚಾರ ಆಗುತ್ತೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್.
ಆದರೆ ಪಕ್ಕದ ಬೆಳ್ತಂಗಡಿನೋ ಅಥವಾ ಯಾವುದೋ ಅದರಲ್ಲಿ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾಳೆ, ಒಬ್ಬ ಕಾಣೆಯಾಗಿದ್ದಾನೆ ಅಂತ ಹೇಳಿ ಒಂದು ದಾಖಲೆ ಆಗಿರ್ತದೆ, ಪ್ರಕರಣ ದಾಖಲೆ ಆಗಿರ್ತದೆ. ಏನೂ ಇಲ್ಲದೆ ಇರಲ್ಲ ಸರ್, ಎಲ್ಲ ಥರ ಪ್ರಯತ್ನ ಪಟ್ಟಿರ್ತಾರೆ. ಆದ್ರಿಂದ ಈ ವ್ಯಕ್ತಿಗೆ ನಾನು ಈ ವ್ಯಕ್ತಿ ಸ್ವಂತ ಹೇಳ್ಕೊಂಡ್ರು ಸಹ ಇವನಿಗೆ ಕಡಿಮೆ ಪ್ರಮಾಣ ಶಿಕ್ಷೆ ಆಗುತ್ತೆ ಬಿಟ್ಟರೆ, ಸುಳ್ಳಾದರೆ ಒಂದು ವೇಳೆ ಇವನು 2 ಪ್ರಕರಣ ಮಾಡ್ತಾನೆ ಸರ್. ಈಗ ಒಂದು ತಡವಾಗಿ ದೂರು ಕೊಡದೇ ಇರೋದು ಮೊದಲನೇ ತಪ್ಪು. ಒಂದು ವೇಳೆ ಈತ ದೂರದಾರ ಆದರೆ, ಒಂದು ವೇಳೆ ಈತ ಅಪರಾಧಿ ಆಗಿದ್ರೆ, ಏನು ಸಾಕ್ಷಿ ಪುರಾವೆ ಸಿಗ್ತೇ ಹೋದರೆ ಇವನಿಗೆ ಯಾವ ಶಿಕ್ಷೆನೂ ಆಗಲ್ಲ. ಬಟ್ ಇವನು ಇನ್ನೊಂದು ಶಿಕ್ಷೆ ಆಗುತ್ತೆ, ಸುಳ್ಳು ಮಾಹಿತಿ ನೀಡಿದೆ ಅಂತ ಶಿಕ್ಷೆ ಆಗುತ್ತೆ. ಇದು ಕಾನೂನಿನ ಅವಕಾಶ. ನೋಡಿ ಸರ್, ನಮ್ಮ ಭಾರತ ದೇಶದ ಕಾನೂನು, ನಮ್ಮ ಸಂವಿಧಾನ ಹೇಳುತ್ತೆ ಅಂದರೆ 100 ಜನ ಅಪರಾಧಿಗಳು ಬಚಾವಾದ್ರೂ ಪರವಾಗಿಲ್ಲ, ಒಬ್ಬ ನಿರ್ಭರದ ಶಿಕ್ಷೆ ಆಗಬಾರ್ದು ಅಂತೇಳಿ ನಮ್ಮ ಫಂಡಮೆಂಟಲ್ಸ್ ಹೇಳುತ್ತೆ. ಆ ಒಂದು ಪ್ರಕ್ರಿಯೆ ನೋಡೋದೇ ಆದರೆ, ಈಗ ಈತ ಬಂದಿರೋದು ಯಾವ ಒಂದು ಮೋಟಿವ್ ಇಂದ ಬಂದಿದ್ದಾನೆ, ಇಷ್ಟು ದಿನ ಎಲ್ಲಿದ್ದೆ ಅವನು, ಇಷ್ಟು ದಿನ ಗೃಹ ಬಂಧನಲ್ಲಿದ್ದ, ಈತನ ಹಿನ್ನೆಲೆ ಏನು, ಈತ ಯಾಕೆ ಬಂದ ದೂರು ಕೊಡ್ಲಿಕ್ಕೆ, ಇವನ್ನ ಪೊಲೀಸ್ನವರು ಈಗೇನೋ ನಾರ್ಕೋಟಿಕ್ ಅನಾಲಿಸಿಸ್ ಮಾಡ್ತಿರಲ್ಲ ಆ ರೀತಿ ಮಾಡಬೇಕು. ಇಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರೆಷರ್ ಇದೆಯಾ, ಯಾವ್ದಾದ್ರು ಮೋಟಿವ್ ಇದೆಯಾ, ಯಾವುದೇ ಪೊಲಿಟಿಕಲ್ ಪಾರ್ಟಿಯಾ. ಈಗ ನೋಡಿ, ನೀವು ಧರ್ಮಸ್ಥಳ ಅಂತ ಹೇಳಿ ಒಂದು ತಗೊಂತೀರ, ನಮ್ಮಲ್ಲಿ ಏನು ಧಾರ್ಮಿಕ ನಂಬಿಕೆ ಏನು, ಧರ್ಮಸ್ಥಳ ಅದು ಗ್ರಾಮ ಆದರೂ ಸಹ ಆ ಧರ್ಮಸ್ಥಳ, ಆ ಧರ್ಮಾಧಿಕಾರಿ, ಆ ಧರ್ಮ ಆಚರಣೆ ಮಾಡೋದು ಅವರ ಒಂದು ಮಾನ ಇರ್ತದೆ. ಇವರು ಮಾನ ಹಾನಿ ಮಾಡಬೇಕು ಅಂತೇಳಿ 20 ವರ್ಷ ಬಿಟ್ಟು ಈತನ್ನ ಯಾರು ಪ್ರಚೋದನೆ ಮಾಡಿದ್ದಾರೆ, ಯಾರು ಅವ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಹೌದು, ನೀನು ನೋಡಿ ಸರ್, ದೂರ ಹೋಗ್ಬೇಡಿ ಸರ್, ದಯವಿಟ್ಟು ಹತ್ರಕ್ಕೆ ಬನ್ನಿ. ಕಾಮಾಕ್ಷಿ ಪಾಳ್ದಾಗ ಬಿದ್ದಿದ್ದೆ ಹಣನ, ಕಾಮಾಕ್ಷಿ ಪಾಳ್ದಾಗ ಮೋರಿಲಿ ಬಿತ್ತಲ್ಲ ಏನ, ಸುಮ್ನಳ್ಳಿ ಮೋರಿಲಿ ಬಿದ್ದ ಹಣನ ನಾನೇ ಕೊಲೆ ಮಾಡಿದ್ದು ಅಂತೇಳಿ ಪೊಲೀಸ್ ಸ್ಟೇಷನ್ ಬರ್ತಾರೆ. ಅದೇ ನಿಮ್ಮ ಟಿವಿನಲ್ಲಿ ಬೆಳಗಿನ ಸಂಜೆವರೆಗೂ ನೀವು ಡಿಸ್ಕಷನ್ ಮಾಡ್ತಿರ್ತೀರಾ. ಆದ್ರೆ ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗುತ್ತೆ ACP ಕಾರ್ ಚಂದಂದು, ಯಾಕೋಯ್ತು, ಅವ್ರಿಗೆ ಒಪ್ಕೊಂಡಿದ್ದಲ್ಲ ಸರ್ ಅವನಿಬ್ರು, ನಾನು ಕೊಲೆ ಮಾಡಿದಲ್ಲ, ನಾನೇ ಕೊಲೆ ಮಾಡಿದೆ ಇವನ ಅಂತ ಹೇಳಿ ನಮ್ಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ರು. ಪೊಲೀಸರು ಏನ್ ಮಾಡ್ತಾರೆ, ಚೆನ್ನಾಗಿ ಹಾಕೊಂಡು ಅವರ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಅವರ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ವಿತಿನ್ ದಿ 4 ವಾಲ್ಸ್, ವಿತಿನ್ ದಿ ಪ್ಯಾರಾಮೀಟರ್ಸ್ ಆಫ್ ಲಾ. ಒಬ್ಬ ಅಪ್ರೂವರ್ನ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದು ಬೇಜಾರು, ದರ್ಶನ್ ಕೇಸ್ ಎಕ್ಸಾಂಪಲ್ ಕೊಟ್ಟಿದ್ದು ನಿಮ್ಗೆ. ದರ್ಶನ್ ಕಡೆ ಅವರು ಇಬ್ರು ಮೊದಲೇ ಕಳಿಸ್ಬಿಡ್ತಾರೆ, ನಾನೇ ಕೊಲೆ ಮಾಡಿದೆ, ನನಗೆ ಶಿಕ್ಷೆ ಕೊಡಿ, ಜೈಲಿಗೆ ಕಳಿಸಿ ಅಂತ. ಜೈಲಿಗೆ ಕಳಿಸಿ ಅವ್ರ ಕೇಸ್ ಅವ್ರ ಮೇಲೆ ಆಯ್ತಾ, ಅವ್ರನ್ನ ತನಿಖೆ ಮಾಡಿದಾಗ ಅಲ್ಲಿ ಬಿದ್ದಿರ್ತಕ್ಕಂಥ ಬಾಡಿ ನೋಡಿದಾಗ ಅವ್ರ ಬಾಡಿ ಐಡೆಂಟಿಫೈ ಮಾಡಿದ ಯಾರನ್ನ, ಚಿತ್ರದುರ್ಗದ ರೇಣುಕಾ ಸ್ವಾಮಿನ, ಅವರ ತಂದೆ ತಾಯಿ ಎಂತ ಐಡೆಂಟಿಫೈ ಮಾಡ್ತಾರೆ. ಅದೇ ಒಬ್ಬ ದೂರದಾರ, ಅವನ ಬಾಡಿ ಯಾರ್ದು ಗೊತ್ತೇ ಇಲ್ಲ. ಒಬ್ಬ ವ್ಯಕ್ತಿ ಅಲ್ಲಿ ಬಿದ್ದಿದ್ದಾನೆ, ಶವ ಬಿದ್ದಿದೆ, ಕೊಲೆ ಆಗಿದ್ದವನು ನೋಡಿಲ್ಲ. ಈ ತರ ಒಂದು ಡೆತ್ ಕೇಸ್, ಒಂದು ಯಾವ ಈ ಮರ್ಡರ್ ಕೇಸ್ನಲ್ಲಿ ತನಿಖೆ ಆಯಾಮಗಳು ಯಾವ ಥರ ಎಕ್ಸಾಂಪಲ್ಸ್ ಕ್ರಿಯೇಟ್ ಆಯ್ತು ನಮಗೆ ಅಂದರೆ, ಆತ ಸ್ವಂತ ಬಂದು ಹೇಳಿದ್ರು ಸಹ, ನೋಡಿ ಸರ್ ಆತ ಏನೇನು ಮಾಡಿದ್ದಾನೆ, ಈಗ ಅವನು ಆತ ನಿಜ ಆಗಿ ಸಾಕ್ಷಿ ಪುರಾವೆ ಸಿಕ್ಕಿದ್ರೆ ಆತ ಬಚಾವು. ಇಲ್ಲ ಅಂದರೆ ಇದರ ಹಿಂದೆ ಒಂದು ಧಾರ್ಮಿಕ ಸಂಸ್ಥೆ, ಈಗ ಧರ್ಮಸ್ಥಳ, ನೇತ್ರಾವತಿ ಅಂದರೆ ಸರ್ ನಮಗೆಲ್ಲ ಒಂದು ರೀತಿಯಾದ ವೈಬ್ರೇಷನ್ನು. ಈಗ ನೋಡಿ ಸರ್, ಒಂದೊಂದು ಧರ್ಮಕ್ಕೆ ಒಬ್ಬೊಬ್ಬರು ಒಂದೊಂದು ಪ್ಲೇಸ್ಗಳನ್ನ ಗುರ್ಸ್ಕೊಂಡಿರ್ತಾರೆ. ಆ ಪ್ಲೇಸ್ ಹೆಸರುಗಳೇ ಸಾಕು ನಮಗೆ ಒಂಥರ ಏನೋ ಮನಕ್ಕೆ ಶಾಂತಿ ಬರ್ತದೆ. ಇವನು 20 ವರ್ಷ ಬಿಟ್ಟು ಒಬ್ಬ ಅವಿವೇಕಿ ಅಲ್ಲ, ಈತ ಎಜುಕೇಟೆಡ್. ಈತನ ಯಾರು ಗೃಹ ಬಂಧನಲ್ಲಿ ಇಟ್ಟಿದ್ರ, ಒಂದು ವೇಳೆ ಅಕ್ರಮ ಬಂಧನಲ್ಲಿ ಇಟ್ಟಿದ್ರ, ಇವನ್ನ ಯಾವುದು ಕೊಲೆ ಮಾಡಿದ್ದ, ಅಲ್ಲಿ ರೇಪ್ ಮಾಡಿದ ಹೇಳ್ಬೇಡ, ಬಾಡಿಗಳನ್ನ ಮುಚ್ಚಿಬಿಟ್ಟು ಆರಾಮಾಗಿ ಇದ್ಬಿಡು, ನೀನು ವಯಸ್ಸು ಕಳ್ಕೊ, ಸತ್ತೋಗು ಅಂತ ಹೇಳಿದ್ರ, ಇಲ್ವಲ್ಲ. ಈತ ಮೊದಲನೇ ಅಪರಾಧ ಮಾಡಿದ್ದು, ಆ ಒಂದು ಅಪರಾಧದ ವಿಷಯವನ್ನ ಮುಚ್ಚಿಟ್ಟಿದ್ದು. ಎರಡನೇದು, ಇಷ್ಟು ವರ್ಷ ತಡವಾಗಿ ಬಂದಿದ್ದು, ಇದು ಯಾರ ಮೋಟಿವ್ ನೋಡಿ ಸರ್. ನ್ಯಾಯಾಧೀಶರು, ಇದು ಆಧುನಿಕ ಕಾಲ, ಇದು ನಮ್ಮ ಸನ್ಮಾನ್ಯ ನ್ಯಾಯಾಧೀಶರುಗಳು ಟ್ರಯಲ್ ಕೋರ್ಟ್ಗಳಲ್ಲಿ ಹೇಳಿದ್ಕೆಲ್ಲ ಆಯ್ತಪ್ಪ, ಹೇಳಿದ್ದು ಸಾಬೀತಾಗಲ್ಲ, ಮನಗೋಗನ್ನಲ್ಲ. ಅವರ ಒಂದು ಆಂಗಲ್ ಅಲ್ಲಿ ಕೇಳ್ತಾರೆ, ನಿನಗೆ ಯಾರು, ಈಗ 164 ಸ್ಟೇಟ್ಮೆಂಟ್ ಅಂತ ಇತ್ತು, CRPC ಇತ್ತು. ಈಗ 164 ಸ್ಟೇಟ್ಮೆಂಟ್ ಅಲ್ಲಿ ನ್ಯಾಯಾಧೀಶರು ಕೇಳಿದಿಲ್ವಾ, ಯಾರಪ್ಪ ಇಷ್ಟು ತಡವಾಗಿ ಯಾಕೆ ಬಂದಿ, ನಿನಗೆ ಯಾರಾದ್ರು ಬಲವಂತ ಮಾಡಿದ್ರ ಅಂತ ಕೇಳಿದಾಗ ಅವನು, ಇಲ್ಲ ಸ್ವಾಮಿ ನನಗೆ ಯಾರು ಬಲವಂತ ಮಾಡಿಲ್ಲ, ನಾನೇ ಸುಮ್ಮನಿದ್ದೆ ಅಂದರೆ, ನೀನು ಯಾಕೆ ಸುಮ್ಮನಿದ್ದೆ, ಅದು ಕಾರಣ ಕೊಡ್ಬೇಕಲ್ಲ ಸರ್. ಪ್ರತಿಯೊಂದು ಸ್ಟೇಟ್ಮೆಂಟ್ಗೂ ಜಸ್ಟಿಫಿಕೇಶನ್ ಆಗಬೇಕಲ್ಲ ಸರ್. ಈಗ ನೋಡಿ ಸರ್, ಧರ್ಮಸ್ಥಳದ ಪ್ರಕರಣಕ್ಕೆ ಬರೋಣ. ಧರ್ಮಸ್ಥಳ ಪ್ರಕರಣ, ಸೌಜನ್ಯ ಪ್ರಕರಣ, ಅದು ಬೇರೆ. ಆ ಪ್ರಕರಣದಲ್ಲಿ ನೋಡಿ ಸರ್, ನ್ಯಾಯಾಲಯ ತೀರ್ಪು ಬಂದಿದೆ. ನ್ಯಾಯಾಲಯ ತೀರ್ಪು ಬಂದ ಮೇಲೂ ನಮ್ಮ ಜನಾಂಗ, ನಮ್ಮ ಭಾರತೀಯ ಜನ, ನಮ್ಮ ಕರ್ನಾಟಕ ಜನತೆಯವರು ಮಾತಾಡ್ತಾರಲ್ಲ, ಅವಿವೇಕಿಗಳು ಅವರು.
ನ್ಯಾಯಾಲಯ ತೀರ್ಮಾನ ಅಂತಿಮ ತೀರ್ಮಾನ. ಅದು ನಮ್ಮ ನೋಡಿ, ಒಂದು ವೇಳೆ ಧಾರ್ಮಿಕ ನಂಬಿಕೆಗಳು ದೇವರು ತೀರ್ಮಾನ ಕೊಡೋದು ಅದು ಧಾರ್ಮಿಕ ಆಡಳಿತ ವ್ಯವಸ್ಥೆಯಲ್ಲಿ, ಸಂವಿಧಾನ ಆಡಳಿತ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಅದು ಒಂದು ಸಾಬೀತು ಆಗಿಲ್ಲ ಅಂದ್ರೆ ಅಪೀಲ್ ಹೋಗ್ಬೋದು. ಅಪೀಲ್ ಹೋಗಿಲ್ಲ ಅಂದ್ರೆ ಅಲ್ಲಿಗೆ ತೀರ್ಮಾನ, ಅಲ್ಲಿಗೆ ಅದು ಆ ಜಡ್ಜ್ಮೆಂಟ್ ಅಂತಿಮ. ನೋಡಿ ಸರ್, ನಮ್ಮ ನ್ಯಾಯಾಲಯ ವ್ಯವಸ್ಥೆ ಹೆಂಗ್ ಗೊತ್ತಾ, ಒಂದು ತೀರ್ಪು ಬಂದ ತಕ್ಷಣ ಆ ತೀರ್ಪು ಎಲ್ಲ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಕೊಟ್ಟ ತೀರ್ಪು. ಫಸ್ಟು ಪ್ರಕರಣ, ತನಿಖೆ, ಚಾರ್ಜ್ ಶೀಟು, ಸಾಕ್ಷಿ ವಿಚಾರಣೆ, ಆಮೇಲೆ ನ್ಯಾಯಾಧೀಶರ ವಿವೇಚನೆ, ಇದೆಲ್ಲ ಮಾಡಿ ತೀರ್ಮಾನ ಕೊಟ್ಟಿದ್ದ ಪ್ರಕರಣ ಬಗ್ಗೆ ಮಾತನಾಡ್ತಾ ಇದ್ರಿ. ತೀರ್ಮಾನ ಪ್ರಕರಣ ಸರ್ ಮಾಲ್ಗತ್ತಿ ಸರ್ ಆಗಲೇ ಒಂದು ತೀರ್ಪಿನ ಬಗ್ಗೆ ಹೇಳ್ತಾ ಇದ್ರು, ಅದ್ರಲ್ಲಿ ಎಷ್ಟು ಲೂಪ್ ಹೋಲ್ಸ್ ಆಗಿತ್ತು, ಎಷ್ಟು ಪ್ರಾಬ್ಲಮ್ಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ನ್ಯಾಯಾಧೀಶರ ಜಡ್ಜ್ಮೆಂಟ್ಗಳನ್ನ ಅಪೀಲ್ ಮಾಡುವುದೇ ವಿನಃ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ, ನಮ್ಮ ಬಾಯಿಗಳಲ್ಲಿ ಮಾತಾಡಿದ್ರೆ ಅದು ನಮ್ಮ ದೇಶದ ಕಾನೂನು ವ್ಯವಸ್ಥೆ, ಸಂವಿಧಾನಕ್ಕೆ ಮಾಡೋ ಅವಮಾನ. ನೋಡಿ ಸರ್, ಯಾವ ಅವಿವೇಕಿಗಳು ಚಾಲೆಂಜ್ ಮಾಡೋಕೆ ಅವ್ರಿಗೆ ಅವಿವೇಕಿಗಳಿಗೆ ಅವಕಾಶ ಇಲ್ವೋ, ಅವರು ಇಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂಥ ಒಂದು ಕೆಲವು ಗುಂಪುಗಳನ್ನ ಕಟ್ಟಿಕೊಂಡು ಇಂಥ ಒಂದು ಸುಳ್ಳು ಪ್ರಚಾರ ಮಾಡ್ತಾರೆ. ಆಗುತ್ತೆ, ಕೋರ್ಟ್ ನಿರ್ಧಾರ ಮಾಡ್ತಾರೆ. ನೀವು ಇನ್ನೊಂದು ಪ್ರಶ್ನೆ ಇರುವಂಥದ್ದು ಏನಂದ್ರೆ, ಈಗ ಸರ್ ಒಂದು ಪಾಯಿಂಟ್ ಹೇಳಿದ್ರು, ಈಗ ಆ ವ್ಯಕ್ತಿ ಬಂದಿದ್ದಾನಲ್ವಾ, ಆ ವ್ಯಕ್ತಿ ಹೇಳ್ದಂಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಈ ಬ್ರೈನ್ ಮ್ಯಾಪಿಂಗ್ ನಡಿಬೇಕಿತ್ತು ಅಂತ, ಅಂದರೆ ಒಬ್ಬ ವ್ಯಕ್ತಿ ಬಂದು ನಾನು ಇಷ್ಟೆಲ್ಲ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿದಾಗ ಈತ ಹೇಳಿರೋದು ನಿಜ ಅಂತ ಹೇಗೆ ನಿರ್ಧಾರ ಆಗುತ್ತೆ ಪೊಲೀಸಲ್ಲಿ, ಹೇಗೆ ನಿರ್ಧಾರ ಮಾಡ್ತಾರೆ ಅಂತ ಈ ವಿಚಾರಕ್ಕೆ ಇದೇ ವಿಚಾರಕ್ಕೆ ನೋಡಿದ್ರೆ ನಾನು ಆಗಲೇ ಹೇಳಿದೆ, ಅಲ್ಲಿ ಎಷ್ಟೊಂದು ಕೇಸುಗಳು ದಾಖಲಾಗಿದ್ದಾವೆ, ಯಾವ ಮಿಸ್ಸಿಂಗ್ ಆಗಿದ್ದಾವೆ, ಯಾವ ಕೊಲೆ ಆಗಿದ್ದಾವೆ, ಯಾವ ರೇಪ್ ಆಗಿದ್ದಾವೆ, ಅನ್ಯಾಚುರಲ್ ಡೆತ್ ಆಗಿದ್ದಾವೆ, ಆಕ್ಸಿಡೆಂಟಲ್ ಡೆತ್ ಆಗಿದ್ದಾವೆ. ಈ ಸಂಬಂಧಪಟ್ಟಂತೆ ಯಾವ ಕೇಸುಗಳಾಗಿದ್ದಾವೆ ಎಲ್ಲ ಕೇಸುಗಳ ಫೈಲ್ಗಳನ್ನು ತರಿಸ್ತೇವೆ. ಈಗೇನು ಟೀಮ್ ಮಾಡಿದ್ದಾರೆ 20 ಜನ ಆಫೀಸರ್ಸು, ಎಲ್ಲರಿಗೂ ಒಂದೊಂದು ಫೈಲ್ ಕೊಡ್ತಾರೆ. ಸ್ಟಡಿ ಮಾಡಿ ಅದರಲ್ಲಿ ಏನು ನ್ಯೂನತೆಗಳಿದ್ದಾವೆ, ತನಿಖೆಯಲ್ಲಿ ಏನು ತಪ್ಪಾಗಿದೆ, ಏನಾದರೂ ಬಿಟ್ಟು ಹೋಗಿದೆಯಾ, ಅದನ್ನೆಲ್ಲ ಮಾಡ್ತಾರೆ. ಮಾಡಿ ಆದರೂ ಅವರು ಸಂಬಂಧಪಟ್ಟವ್ರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನೂ ಕರೆಸ್ತಾರೆ. ಈಗ ಒಮ್ಮೆಲೆ ತನಿಖೆ ಮುಗಿದಿಲ್ಲ, ಅದು ಪ್ರೊಸೆಸ್ ಇರೋದೇ. ಈಗ ಯಾರು ಅದನ್ನು ಮಿಸ್ಸಿಂಗ್ ಅವರು ಮಾಡಿದವರು ಇದ್ದರೆ ಈಗ ಇರುವಂಥ ಅವಾಗೇನೋ ಕಂಪ್ಲೇಂಟ್ ತೊಗೊಳ್ಳಿಲ್ಲ ನಮ್ಮದು, ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮಗೆ ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ ಪೊಲೀಸರು, ಬೈದು ಕಳಿಸಿದ್ರು, ಅದು ಮಾಡಿದ್ರು, ಹಾಗೆ ಈಗ ಅಂತ. ಈಗ SIT ಇದೆ, ಪ್ರಕಟಣೆ ಹೊಡಿಸೋ ಪ್ರಕಾರ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಅದ್ರ ತನಿಖೆ ಆಗ್ತದೆ. ಈಗ ಅಕಸ್ಮಾತ್ ನೀವು ಹೇಳಿದ್ರಿ ಅವನೇನೂ ಸಿಗಲಿಲ್ಲ, ಅಲ್ಲೇನೂ ಮಾಡಲಿಲ್ಲ ಅಂದರೆ ಎಲ್ಲ ಎಕ್ಸಾಸ್ಟ್ ಆದಮೇಲೆ ಇವನಿಗೇನು ನಿಜ ಹೇಳಿದನೋ ಸುಳ್ಳು ಹೇಳಿದನೋ ಅಂತ ಅವನಿಗೆ ನಾವು ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೇವೆ, ನಾರ್ಕೋ ಅನಾಲಿಸಿಸ್ ಮಾಡಿಸ್ತೇವೆ, ಅದೇ ನಾವು ಬ್ರೈನ್ ಮ್ಯಾಪಿಂಗ್ ಅಂತಾರಲ್ಲ ಅದನ್ನು ಮಾಡಿಸ್ತೇವೆ. ಅವ್ನು ನಿಜಾನ ಹೇಳಿದಾನೋ ಸುಳ್ಳು ಹೇಳಿದಾನೋ, ಯಾರ್ದೋ ಪ್ರಚೋದನೆಯಿಂದ ಹೇಳಿದಾನೋ, ಯಾರ್ದೋ ಬೇರೆ ದುರುದ್ದೇಶದಿಂದ ಹೇಳಿದಾನೋ, ಅದನ್ನೆಲ್ಲ ಮಾಡ್ತೇವೆ. ಬರೀ ಇವನಿಗೆ ಅಷ್ಟೇ ಅಲ್ಲ, ಬೇರೆ ಕೇಸ್ಗಳಿದಾವಲ್ಲ ಅದ್ರ ತನಿಖೆ ಮಾಡ್ತೀವಲ್ಲ, ಅದರಲ್ಲಿ ಏನಾದರೂ ಕಂಡು ಬಂದರೆ ಹೌದು ನಿಜ. ಈಗ ಜಜ್ಮೆಂಟ್ ಬಗ್ಗೆ ನಾನು ಮಾತಾಡಿದೆ, ಹಿಂದಿನ ಸೌಜನ್ಯ ಕೇಸ್ ಬಗ್ಗೆ. ಅದರಲ್ಲಿ ಏನಾಗಿದೆ, ಜಜ್ಮೆಂಟ್ನಲ್ಲಿ ಅದು ಸಾಕ್ಷ್ಯಾಧಾರಗಳನ್ನು ಸರಿಯಾದಂಥ ಕಲೆ ಹಾಕಿಲ್ಲ ಅಂತ ಜಡ್ಜ್ ಹೇಳ್ತಾರೆ. ಅದಕ್ಕೆ ನಾವು ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೂ ಪವರ್ ಇದೆ. ಒಮ್ಮೆ ಕೇಸು ಅಕ್ಯೂಟು ಕನ್ವಿಕ್ಷನು ಪ್ರಶ್ನೆ ಅಲ್ಲ, ರೀಇನ್ವೆಸ್ಟಿಗೇಷನು ಮಾಡ್ಬೋದು ಕೋರ್ಟ್ ಪರ್ಮಿಷನ್ ತೊಗೊಂಡು. ನಾವು ಈ ಕೇಸ್ನಲ್ಲಿ ಜಡ್ಜ್ ಅವ್ರು ಹಿಂಗೆ ತನಿಖೆ ಮಾಡೋ ಕಾಲಕ್ಕೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡೋದು ಬಿಟ್ಟು ನಾಶಪಡಿಸಿದ್ದಾರೆ ಅಂತ ಅದರಲ್ಲಿ ಜಜ್ಮೆಂಟ್ನಲ್ಲಿದೆ. ಸೊ ಆ ಆ್ಯಂಗಲ್ನಲ್ಲಿ ನಮಗೆ ಪರ್ಮಿಷನ್ ಕೊಡಿ, ನಾವು ಹೊಳ್ಳಿ ನಾವು ಕಲೆಕ್ಟ್ ಮಾಡ್ತೇವೆ, ರೀಕಲೆಕ್ಟ್ ಮಾಡ್ತೇವೆ, ರೀಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೋರ್ಟ್ಲಿಂದ ಪರವಾನಗಿ ತಗೊಂಡು ಮತ್ತೆ ತನಿಖೆ ಮಾಡ್ಬೋದು. ಅಲ್ಲಿಗೆ ಸಮಾಧಾನ ಆಗೋದಿಲ್ಲ ಕೇಸ್ ಅದು, ಗೊತ್ತಾಯ್ತಾ? ಇದು ನಾವು ಅನೇಕ ಕೇಸ್ಗಳು ಮಾಡಿದ್ದೇವೆ. ಇವನ್ ಆರೋಪಿ ಅರೆಸ್ಟ್ ಮಾಡ್ತೀವಿ ನಾವು. ಆರೋಪಿ ಒಮ್ಮೆ ನಿರಪರಾಧ ಇರ್ತಾನೆ ಆರೋಪಿ, ಒಮ್ಮೆ ಯಾವುದೋ ಒಂದು ಸಂದರ್ಭಕ್ಕೆ ತಕ್ಕಂತೆ ಅದು ಏನಾದರೂ ಒಮ್ಮೆ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇವನು ಆರೋಪಿ ಅಂತ, ನಾವು ಅರೆಸ್ಟ್ ಮಾಡಿಬಿಡ್ತೇವೆ. ಇದು ಪ್ರೊಸೆಷನ್ನು ಅದು ಇದು ಒತ್ತಡ, ಸಾರ್ವಜನಿಕ ಒತ್ತಡ, ಅಸೆಂಬ್ಲಿ ಗಲಾಟೆ, ಅದು ಇದು ಹಳಾಗೋಲ್ಲ, ಬೇಗ ಮುಗಿಸ್ರಿ, ಅವರೊಬ್ಬನ ಹಾಕಿ ಮಾಡ್ರಿ, ಬೇಗ ಡಿಟೆಕ್ಟ್ ಮಾಡ್ರಿ ಅಂತ ಹೇಳ್ತೇವೆ. ಹಿಂದೆ ಧಾರವಾಡದಲ್ಲಿ ಒಬ್ಬ ಪ್ರೊಫೆಸರ್ ಕೊಲೆ ಆಯ್ತು. ಪ್ರೊಫೆಸರ್ ಕೊಲೆ ಆದಾಗ ಕೆಲಸಕ್ಕೆ ಬರಲಾದಂಗೆ ಅವನಿಗೆ ಒಬ್ಬನ ಅರೆಸ್ಟ್ ಮಾಡಿ ಕಳಿಸ್ಬಿಟ್ರು. ಒತ್ತಡಕ್ಕೆ ಹಂಗಾಗಬಾರ್ದು. ಯಾವಾಗಲೂ ತನಿಖೆ ನಾವು ನಿರಪರಾಧಿ ಅಮಾಯಕರನ್ನ ಸಿಗಿಸುವಂಥ ಕೆಲಸ ಮಾಡಬಾರ್ದು. ನಮ್ಮ ಕಡೆ ಆಗಲಿಲ್ಲ ಅಂತ ಹೇಳಬೇಕು. ಏನಿದೆ
ಈಗ ಡಾಕ್ಟರ್ ಹತ್ರ ಎಲ್ಲ ಪೇಷಂಟ್ಗಳು ಬರ್ತಾವೆ, ಎಲ್ಲ ಬಂದಿದ್ದೆಲ್ಲನೂ ಜೀವಂತ ಹೋಗ್ತಾವ, ಸಾಯೋದಿಲ್ಲ ಒಂದೆರಡು. ಹೌದು ಹೌದು. ಹಾಗೆ ನಮ್ಮ ಇದು ಅವ್ರ ಪ್ರೊಫೆಷನ್, ಇದು ನಮ್ಮ ದಂಧೆನೇ. ನಾವು ಕಾನೂನುಬದ್ಧವಾಗಿ ಮಾಡುವಂಥ ಕೆಲಸ. 100ಕ್ಕೆ 100 ಎಲ್ಲ ನಾವು ಪತ್ತೆನೇ ಮಾಡ್ತೀವಂತ ಬರ್ಕೊಡಕ್ಕಾಗ್ತದ? ಹೌದು, ಪ್ರಯತ್ನ ಮಾಡ್ತೇವೆ, ಆಯ್ತು, ಮಾಡೋಷ್ಟು ಮಾಡ್ತೇವೆ. ಅಲ್ಲಂದ್ರೆ ಏನಾಗ್ತದೆ, ಇನ್ನೊಬ್ರಿಗೆ ಕೊಡ್ಲಿ, ಮತ್ತೊಬ್ಬರಿಗೆ ಕೊಡ್ಲಿ, ಇನ್ನೂ ಯಾರು ಎಕ್ಸ್ಪರ್ಟ್ ಅದಾರ ಅಂಥವ್ರಿಗೆ ಕೊಡ್ಲಿ, ಒಂದು ಟೀಮಿಗೆ ಕೊಡ್ಲಿ. ಸೊ ಹೀಗಾಗಿ ಅನೇಕ ದಾರಿಗಳಿದಾವೆ, ಅಲ್ಲಿಗೆ ಸಮಾಧಿ ಏನಾಗೋದಿಲ್ಲ. ಓಕೆ ಓಕೆ, ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರು ನೋಡಿ, ಸಿದ್ದರಾಮಯ್ಯನವರು SIT ರಚನೆ ಆದಂಥ ಸಂದರ್ಭದಲ್ಲಿ ಒಂದು ಟ್ವೀಟನ್ನು ಮಾಡಿದ್ರು. ಆ ಟ್ವೀಟ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಕೇವಲ ಧರ್ಮಸ್ಥಳದಲ್ಲಿ ಆಗಿರುವಂಥ ಪ್ರಕರಣ ಮಾತ್ರ ಅಲ್ಲ, ಧರ್ಮಸ್ಥಳ ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ನಾಪತ್ತೆ ಪ್ರಕರಣಗಳು, ದಾಖಲಾಗಬಹುದಾದ ನಾಪತ್ತೆ ಪ್ರಕರಣಗಳ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸುತ್ತೆ ಈ SIT ಅಂತ ಹೇಳಿ. ಯಾವುದೇ ಮೂಳೆ ಸಿಕ್ಕಿಲ್ಲ ಅಂತ ಮಾಹಿತಿ ಗೊತ್ತಾಗ್ತದೆ. ಈವರೆಗೂ ಕೂಡ ಯಾವುದೇ ಮೂಳೆ ಸಿಕ್ಕಿಲ್ಲ. ತಾತ್ಕಾಲಿಕವಾಗಿ ಈ ಉತ್ಖನನದ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಈಗ ಇರುವಂಥ ಅಪ್ಡೇಟ್ ಇದು. ಈಗ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದು ಏನು ಅಂತ ಹೇಳಿದ್ರೆ, ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಮುಂದೇನಾಗ್ಬಿಡುತ್ತೆ ಅಂತ ಒಂದು ಪ್ರಶ್ನೆ ಇತ್ತು. ಮಾಲಗತ್ತಿ ಸರ್ ಆಗಲೇ ಹೇಳ್ತಾ ಇದ್ರು ನೋಡಿ, ತನಿಖೆಯ ಆಯಾಮಗಳಲ್ಲಿ ಸಾಕಷ್ಟು ಆಯಾಮಗಳಿರುತ್ತೆ. ಇದೊಂದು ಆಯಾಮ ಅಷ್ಟೇ, ಅಂದರೆ ಮೃತದೇಹ ಸಿಗಬೇಕು ಅಥವಾ ಅಸ್ಥಿಪಂಜರ ಸಿಗಬೇಕು, ಸಿಗದೇ ಇರೋದು ಒಂದು ಆಯಾಮ ಅಷ್ಟೇ ಅಂತ ಹೇಳ್ಬಿಟ್ಟು. ನನಗೊಂದು ಕುತೂಹಲ ಇದೆ ಮಾಲಗತ್ತಿ ಸರ್. ಈಗ ಆ ವ್ಯಕ್ತಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ, ಆ ಕಂಪ್ಲೇಂಟ್ ಮೇಲೂ ಕೂಡ ತನಿಖೆ ಆಗುತ್ತೆ. ಇದೊಂದು ಪ್ರಕ್ರಿಯೆ ಬಿಟ್ಟು ಅದರಲ್ಲಿ ಯಾರ ವಿರುದ್ಧ ಆರೋಪ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಕೂಡ ತನಿಖೆ ಆಗುತ್ತಾ ಅಂತ ಕ್ಲಿಯರ್ ಆಗಿ ನೋಡ್ತಾರಂತ. ನಾವು ಈ ಊಹಾಪೋಹ ಬೇಡ. ಅವ್ರೇನು ಈಗ 164 ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ ಮುಂದೆ, ಅಂದ್ರೆ ಈ ಲೇಟೆಸ್ಟ್ ಕಾನೂನು ಭಾರತೀಯ ನ್ಯಾಯದಂಡ 183 ಪ್ರಕಾರ ಏನು ಕೊಟ್ಟಿದ್ದಾನೆ, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಹೌದು. ನನಗೆ ಇಂಥವ್ರು ಹೊಡೆದು ನನಗೆ ಹೆಣ ಕೊಟ್ಟರು, ಇಂಥವ್ರು ಹೊಣ ಹೊಡೆದಿದ್ದ ಅವಾಗ ಮಾತಾಡ್ತಾ ಇದ್ರು, ಇದು ರೇಪ್ ಆಗಿದೆ ಅಂತ ಮಾತಾಡ್ತಾ ಇದ್ರು, ಇಂತಿಂಥವ್ರು ಕೂಡಿ ಹೊಡೆದ್ರು, ಇಂತಿಂಥವ್ರು ಕೂಡಿ ರೇಪ್ ಮಾಡಿದ್ರು, ಅದ್ರಾಗಿದ್ರೆ ಆ ಹೇಳಿಕೆ ಏನದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಸಣ್ಣ ಪ್ರಶ್ನೆ ಸರ್, ಇನ್ನೊಂದು ಆ್ಯಡ್ ಮಾಡ್ತೀನಿ, ಇನ್ನೊಂದು ಪ್ರಶ್ನೆ, ಸಣ್ಣ ಪ್ರಶ್ನೆ. ಅಂದ್ರೆ ಈ ವ್ಯಕ್ತಿ ಈಗಾಗಲೇ 3 ಕಿಲೋಮೀಟರ್ ಒಳಗಡೆ ಕರ್ಕೊಂಡು ಹೋಗಿದಾರಂತೆ ಪೊಲೀಸ್ ಅವ್ರನ್ನ ಮತ್ತೆ SIT ಅಧಿಕಾರಿಗಳನ್ನ. ನನಗೆ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಮೃತದೇಹವನ್ನ ಒಬ್ಬ ವ್ಯಕ್ತಿ ಎತ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಅಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಇದರಲ್ಲಿ ಕ್ರೈಮಲ್ಲಿ ಬೇರೆ ಜನ ಕೂಡ ಭಾಗಿಯಾಗಿರಬಹುದಲ್ವಾ ಅಂತ. ಈಗ ಅವನ ನಾನೇ ಹೊತ್ಕೊಂಡು ಹೋಗಿನಿ ಅಂತ ಹೇಳ, ನಾನು ಒಬ್ಬನೇ ಹೂತ್ ಹಾಕಿದ್ದೀನಿ ಅಂತ ಹೇಳ್ತಿರೋದು. ಅಲ್ಲ, ಹೂತ್ ಹಾಕಿದ ಒಬ್ಬನು, ಅವ್ನು ತಂದು ಕೊಟ್ರೆ ಯಾರು ಹೆಣ ಅದನ್ನ? ಬಟ್ ಅಲ್ಲಿಂದ ತಂದು ಕೊಟ್ಟಿದ್ದ ಪ್ರದೇಶದಿಂದ ರೇಪ್ ಮಾಡಿದವ್ರು ಯಾರು, ಕೊಲೆ ಮಾಡಿದವ್ರು ಯಾರು, ಎಲ್ಲ ಇವನೇ ಒಬ್ಬನೇ ಮಾಡ್ಯಾರ? ಇಲ್ಲ, ಯಾರೋ ತಂದು ಕೊಟ್ಟರು, ನಾನು ಹೂತ ಹಾಕಿದ್ದೀನಿ. ಅದಕ್ಕೆ ತನಿಖೆ ಅದು, ಅದಕ್ಕೆ ತನಿಖೆ ಅನ್ನೋದು. ಚೈನ್ ಲಿಂಕ್ ಬರ್ತದೆ, ಒಂದರಿಂದ ಒಂದು ನೋಡಿದವನು, ಮಾಡಿದವನು, ಯಾಕೆ ಮಾಡ್ದ, ಯಾರ್ಯಾರು ಕೂಡಿ ಮಾಡಿದ್ರು, ಯಾವಾಗ ಮಾಡಿದ್ರು, ಮಾಡುವಾಗ ಯಾರಿದ್ರು, ಏನೇನು ಮಾಡ್ದ. ಈಗ ದರ್ಶನಕ್ಕೆ ಕೇಸ್ನಲ್ಲಿ ಒಂದು 8-10 ಮಂದಿ ಕೂಡಿ ಹೊಡಿತಾರೆ. ಯಾವ ಎದರಲ್ಲೇ ಹೊಡೆದ, ಯಾವ ಕರೆಂಟ್ ಕೊಟ್ಟ, ಯಾವ ಬೂಟ್ಲೆ ತುಳ್ದ, ಅವನ ಅಂಗಾಂಗ ತುಳ್ದ, ಯಾವ ಗಾಯದಿಂದ ಅವ ಸತ್ತ, ಈಗೆಲ್ಲ ಡಿಟೇಲ್ ನಾವು ತನಿಖೆ ಮಾಡಬೇಕಾಗ್ತದೆ. ಆ ಆ್ಯಂಗಲ್ದಲ್ಲಿ ಯಾರು ಮಾಡಿದ್ದಾರೆ ಎಲ್ಲ ಪತ್ತೆ ಆಗೇ ಆಗ್ತದೆ. ನಾ ಹೇಳಿದಾಗಲೇ ಡೆಡ್ ಬಾಡಿ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಅವನು ಡೆಡ್ ಬಾಡಿ ಪತ್ತೆ ಆದರೆ ಅದು ಕೇಸ್ ಪತ್ತೆ ಆದಂಗೆ. ಇದು ಈ ಹೆಣ ಇವ್ರ ಮನೆಗೆ ಸಂಬಂಧಪಟ್ಟಿದ್ದು, ಇದು ಇವ್ರಿಗೆ ಸಂಬಂಧಪಟ್ಟಿದ್ದು, ಇದು ಅಂದ್ರೆ ಸಾಕು ನಮಗೆ, ಬೇರೆ ಏನೋ ವಿಷಯ ಬೇಡ್ರಿ. ಅವ್ರು ಸತ್ತವರೆಲ್ಲ ಹೇಳ್ತಾರೆ ಮನೆ ಮುಂದೆ, ನಮಗೆ ಈ ತೊಂದರೆ ಇದೆ, ಇಂಥವ್ರ ಕಡೆಯಿಂದ ನನಗೆ ಸೆಕ್ಷುವಲ್ ಹರಾಸ್ಮೆಂಟ್ ಇದೆ, ಇವ ನಮಗೆ ಮಾನಸಿಕ ಹಿಂಸೆ ಕೊಡ್ತಾನೆ, ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾನೆ. ತಾಯಿ ಮುಂದೆ ಹೇಳ್ತಾಳೆ ಹೆಣ್ಮಕ್ಳು, ಅಕಸ್ಮಾತ್ ತಾಯಿ ಮುಂದೆ ಹೇಳ್ದಿದ್ರೆ ಅವರು ಸ್ನೇಹಿತರು ಫ್ರೆಂಡ್ಸ್ ಇರ್ತಾರಲ್ಲ ಅಂತರ ಮುಂದೆ ಹೇಳ್ತಾರೆ. ಯಾವುದೋ ಒಂದು ಮನುಷ್ಯ ಮುಚ್ಚಿಟ್ಕೊಳ್ಳೋದಿಲ್ಲ, ತಾನು ಎಲ್ಲ ಒಳಗೆ ಇಟ್ಕೊಂಡು ಸಾಯೋದಿಲ್ಲ, ಒಬ್ಬರ ಮುಂದರ ಎಕ್ಸ್ಪ್ರೆಸ್ ಮಾಡಲೇಬೇಕು ಅವನು. ನಿಜ, ಮಾಡೇ ಮಾಡಿರ್ತಾನೆ ಅಂತ. ಅದನ್ನ ನಾವು ತನಿಖೆ ಅನ್ನೋದು, ಅದನ್ನ ನಾವು ಕಷ್ಟಪಟ್ಟು ಮಾಡಬೇಕು. ಇಂಟ್ರೆಸ್ಟ್ ಒಂದು ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ ನಿಮಗೆ. ಈ ಮರ್ಡರ್ ಕೇಸ್ ನಾವು ಒಂದೊಂದು ಹೊಸ ಅನುಭವ, ಹೊಸ ಇಂಟ್ರೆಸ್ಟಿಂಗ್ ಇದು ಬರ್ತವೆ. ಭಾಳ ಕೆಲವೊಂದು ಕೇಸ್ಗಳು ನಮಗೆ ಒಮ್ಮೆ ಹುಚ್ಚು ತಗೊಂಡು ನಾವೇ ನಗ್ತಾ ಇದ್ದೀವಿ. ಒಮ್ಮೆ ಅಷ್ಟೊಂದು ವಿಚಿತ್ರ ಕೇಸುಗಳು ನಮ್ಮ ಅನುಭವಕ್ಕೆ ಬಂದಿದ್ದಾವೆ. ಬಟ್ ಪೇಷನ್ಸ್ ಇರಬೇಕು, ಸಮಾಧಾನದಿಂದ ಅವರವರ ಅನುಭವವನ್ನು ಉಪಯೋಗಿಸ್ಬೇಕು. ಯಾರು ಎಕ್ಸ್ಪರ್ಟ್ ಟೀಮ್ ಏನು ಇರ್ತದೆ ಅವರು ಅಂಥ ಚಾಣಾಕ್ಷ ವ್ಯಕ್ತಿಗಳನ್ನೇ, ಅಧಿಕಾರಿಗಳನ್ನೇ ಅಲ್ಲಿ ತಗೊಂಡಿದ್ದಾರೆ, ಕಂಡು ಹಿಡಿತಾರೆ, ಅದೇನು ಪ್ರಶ್ನೆ ಇಲ್ಲ. ನೋಡ್ರಿ, 367 ಹೆಣಗಳನ್ನು ನಾನು ಸಮಾಧಿ ಮಾಡಿದ್ದೀನಿ ಅಂತ ಹೇಳ್ತಾನೆ. ಸಮಾಧಿ 367 ಒಂದು 5-6 ಸಿಗ್ತಾವಲ್ಲ ನನ್ನ ಲೆಕ್ಕದಲ್ಲಿ. ಸಿಕ್ಕಂದ್ರೆ ಐಡೆಂಟಿಫೈ ಆಗಿದ್ದು ಸಿಗ್ತಾವಂತ, ಐಡೆಂಟಿಫೈ ಆಗಿದ್ದು ಸಿಗಬಹುದು.
ನಾವು ಈಗಲೇ ಊಹಾಪೋಹ ಬೇಡ. ಹೌದು ಹೌದು. ಅವ್ರಿಗೆ ಕೆಲಸ ಮಾಡೋಕೆ ಹಚ್ಚೋಣ, SIT ಅವ್ರು ಮಾಡಲಿ. ಅವರೆಲ್ಲ ಎಕ್ಸಾಸ್ಟ್ ಆದಾಗ ಆಮೇಲೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಎಕ್ಸಾಸ್ಟ್ ಆದಮೇಲೆ ಏನೂ ಸಿಗೋದಿಲ್ಲ, ಎಲ್ಲ ಸುಳ್ಳದೆ, ಇದು ಯಾರೋ ಬೇಕಂತ ಚುನಾವಣೆಯಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೇ ಅದು ನಿಜ ಇದ್ದರೆ ಸತ್ತ ಹೆಣ ಸುಳ್ಳ? ಹೌದು, ಈ ಪ್ರಶ್ನೆ ಬರುತ್ತೆ ಆಗ. ಬರ್ತದೆ. ಅದು ಯಾರು ಸಹಾಯ ಹೊಡೆದ್ರು, ಹಾಗಿದ್ರೆ ಹೆಣ ಯಾರು ಇದು ಮಾಡಿದ್ರು? ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಗರ್ಭಗುಡಿಯಲ್ಲಿನೇ ಕೊಲೆ ಆಗಿದ್ದಾವೆ. ಗರ್ಭಗುಡಿಯಲ್ಲಿನೇ ರೇಪ್ ವಿತ್ ಮರ್ಡರ್ ಆಗಿದೆ. ನಾನು ಕನ್ವಿಕ್ಷನ್ ತೊಗೊಂಡಿದ್ದೇನೆ. ಅಂಥ ಕೇಸ್ಗಳು ಇದ್ದಾವೆ. ಪವಿತ್ರ ಸ್ಥಳ ಅಂದರೆ ಎಲ್ಲ ಬಿಡೋದಲ್ಲ. ನಮಗೂ ಧರ್ಮಸ್ಥಳದ ಬಗ್ಗೆ ಪೂಜ್ಯ ಭಾವನೆ ಇದೆ. ಮಂಜುನಾಥಗೆ ನಾವು ಪೂಜೆ ಮಾಡ್ತೀವಿ ದಿನ. ದೇವ್ರು ಎಲ್ಲರಿಗೂ ಬುದ್ಧಿ ಕೊಡಲಿ, ಕೇಸ್ ಪತ್ತೆ ಮಾಡಲಿ. ಏನ್ ನಿಜ ವಾಸ್ತವ ಸ್ಥಿತಿ ಏನೋ ಜನಸಾಮಾನ್ಯರಿಗೆ ಬೇಕ್ರಿ. ಹೌದು ಸರ್, ಅದೇ ಜನಸಾಮಾನ್ಯರಿಗೆ ಬೇಕು. ನಿಜ ಗೊತ್ತಾಯ್ತಾ? ಏನಾಗಿದೆ, ಯಾರು ಕಳ್ಕೊಂಡಿದ್ದಾರೆ, ಯಾರು ಮಗುನ ಕಳ್ಕೊಂಡಿದ್ದಾರೆ, ಯಾರು ಅನ್ಯಾಯ ಅತ್ಯಾಚಾರ ಆಗಿ ಸತ್ತಿದೆ, ಆ ಮಗುಗೆ ಜಸ್ಟಿಸ್ ಬೇಡವಾ? ನ್ಯಾಯ ಕೊಡೋದು ಬೇಡವಾ? ಸಿಗ್ಬೇಕಲ್ವ? ಹೆಣ ಅಂತೂ ವಾಪಸ್ ಜೀವಂತ ತಂದಿರಕ್ಕೆ ಆಗುದಿಲ್ಲ ನಮಗೆ. ಜೀವಂತ ವಾಪಸ್ ಬರಲ್ಲ. ಅಟ್ಲೀಸ್ಟ್ ಆದಂತ ಕೃತ್ಯಕ್ಕೆ ಅದಕ್ಕೊಂದು ಸರಿಯಾದಂತ ಸಮಾಧಿ ಆಗ್ಬೇಕಲ್ಲ. ಇಲ್ಲಾಂದ್ರೆ ಅಲ್ಲೇ ಗಿರ್ಕಿ ಹೊಡಿತಿರ್ತದೆ. ನಾವಂತೀವಲ್ಲ ಹಿಂದೂ ಧರ್ಮದಾಗ ಆತ್ಮ ಗಿರ್ಕಿ ಹೊಡಿತಿರ್ತದೆ ಅಂತ, ಅಲ್ಲೇ ಮೋಕ್ಷ ಸಿಗುದಿಲ್ಲ. ಹಂಗೆ ಪತ್ತೆ ಮಾಡಬೇಕು, ಯಾವ ಕಾರಣಕ್ಕಾಗಿದೆ, ಯಾವ ಇದು ಆಗಿಲ್ಲ, ಏನಾಗಿದೆ. ಖಂಡಿತವಾಗಿ ಅವರಿಗೆ ಟೈಮ್ ಕೊಡಬೇಕು. ಅವರು ಆರಾಮಾಗಿ ತನಿಖೆ ಮಾಡಲಿ. ಎಲ್ಲ ಆ್ಯಂಗಲ್ನಿಂದ ತನಿಖೆ ಮಾಡ್ತಾರೆ, ಏನು ಪ್ರಶ್ನೆ ಇಲ್ಲ. ಟ್ರಾನ್ಸ್ಪರೆಂಟ್ ಆಗಿರ್ತದೆ ಪ್ರತಿಯೊಂದು. ಈಗ ಒಬ್ಬನೇ ನಾನು ಓದಿ ಅಂದ್ರೆ ನನಗೇನು ಅರ್ಥ ಆಗ್ತದೆ, ನನಗೇನು ತಿಳಿತದೆ, ನಾನೇನು ಎಕ್ಸ್ಪರ್ಟ್ ಅದೇ ನಾ ಮಾಡ್ತೇನೆ. 10 ಮಂದಿ ಕೂಡಿದ್ರೆ 10 ಐಡಿಯಾ ಬರ್ತವೆ. ಸರ್ ಹಿಂದೊಂದು ಅಲ್ಲಿ ಮಾಡ್ರ ಇದ್ದಾಗ ಅಲ್ಲಿ ಮರ್ಡರ್ ಆಗಿತ್ತು, ಅದರಲ್ಲಿ ಹಿಂಗಾಗಿತ್ತು, ಈ ಮರ್ಡರ್ ಆಗಿತ್ತು, ಹಿಂಗಾಗಿತ್ತು. ನಾನೇನು ಮಾಡ್ತಿದ್ದೆ, ನಾನು DCP ಇದ್ದಾಗ ಒಂದೇನಾದರೂ ಮರ್ಡರ್ ಆಯ್ತು, ಮರ್ಡರ್ ಫಾರ್ ಗೇನ್ ಆಯ್ತು ಅಂದರೆ ಎಲ್ಲ ಇಡೀ ನಮ್ಮ 22 ಪೊಲೀಸ್ ಸ್ಟೇಷನ್ ಕ್ರೈಮ್ ಸ್ಟಾಪ್ ಕರೆಸ್ತಿದ್ದೆ. ಕ್ರೈಮ್ ಸ್ಟಾಪು ನಮ್ಮ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಕರೆಸ್ತಿದ್ದೆ. ಈ ಥರ ನಿಮ್ಮಲ್ಲಿ ಗುನ್ನೆಗಳಾಗಿದ್ದಾವನಪ್ಪ ಇಲ್ಲಿ ನಿಮ್ಮ ಏರಿಯಾದಲ್ಲಿ ಅಂತ ಕೇಳ್ತಿದ್ದೆ ಅವ್ರಿಗೆ. ಹೌದು ಸರ್, ನಮ್ಮ ಏರಿಯಾದಲ್ಲಿ ಒಬ್ಬ ಆಗಿತ್ತು, ಇವ ಇಂಥವನೇ ಮಾಡಿದ್ದ, ನಮ್ಮಲ್ಲಿ ಈ ಥರ ಮಾಡಿದವನಿದ್ದಾನೆ. ಹಾಗೆ ಎಲ್ಲ ಐಡಿಯಾಗಳು ಬರ್ತಾವಲ್ಲಿ. ಈ ನಾನು ಒಬ್ಬನೇ ಮಾಡೋದ್ರಿಂದ ನಾನೇ ಸರ್ವಶ್ರೇಷ್ಠ ಅನ್ನುವಂಥ ಭಾವನೆ ಯಾವ ಫೀಲ್ಡ್ನಲ್ಲೂ ಇಲ್ಲ. ಹೌದು, ಪ್ರತಿಯೊಂದು ಫೀಲ್ಡ್ನಲ್ಲಿ ಅನುಭವನೇ ಅದು ಅಮೃತ. ಅದಕ್ಕೆ ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗಕ್ಕೆ ಅದಕ್ಕೆ SIT ಅಂದರೆ ಇಟ್ ಈಸ್ ಟೀಮ್ ವರ್ಕ್. ಅವ್ರು ಕಣ್ಣು ಹಿಡಿತಾರೆ, ಮಾಡೇ ಮಾಡ್ತಾರೆ, ಪ್ರಶ್ನೆನೇ ಇಲ್ಲ. ನಾವು ಸಂಶಯ ಪಡೋದು ಬೇಡ. ಅದು ಏನು ಅದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ, ಅದು ನಿಜವಾದಂಥ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವ್ರ ಶಿಕ್ಷೆ ಆಗಾಗ್ತದೆ, ಪ್ರಶ್ನೆನೇ ಇಲ್ಲ. ಈಗ ನಮ್ಮ ವಕೀಲರು ಹೇಳ್ದಂಗೆ ಏನೂ ಇಲ್ಲ, ಏನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಕಂಪ್ಲೇಂಟ್ ಕೊಟ್ಟವನ ಮೇಲೆ. ಈಗ ನೋಡಿ, ನಾವು ಜಡ್ಜ್ ಮುಂದೆ ಹೋಗಿ ಹೇಳಿದಾರೆ, ಅವ್ರು ಹೇಳಿಕೆ ಕೊಟ್ಟ ಮೇಲೆ ಇವ ಆರೋಪಿ ಅದನ್ನ ಒಳ ಹಾಕಂತ ಜಡ್ಜ್ ಹೇಳಲಿಲ್ಲ. ನಿಜ, ಹೌದು ಹೌದು, ತನಿಖೆ ಮಾಡಿ ಅಂತ ಆರ್ಡರ್ ಮಾಡಿದ್ರು. ಅದಕ್ಕೆ ಅವ್ನಿಗೆ ಆರೋಪಿ ಅನ್ನೋದೇ ಬೇಡ, ನಾವು ಆತನ ಬಳಕೆ ಮಾಡ್ಕೊಳ್ಳಿ ಹೇಳಿದ್ರು. ಆರೋಪಿ ಅನ್ನೋದೇ ಬೇಡ ನಾವು. ಈಸ್ ಪ್ರೈಮ್ ವಿಟ್ನೆಸ್, ಪ್ರೈಮ್ ಇದು ಮಾಡೋಣ. ಹೋಲಿ 10 ವರ್ಷ ಆದ್ಮೇಲೆ ಕಾಣ್ತಾ ಇದ್ರೆ ಹೇಳನಲ್ಲಪ್ಪ ಅವ. ಮತ್ತೆ ಇಷ್ಟು ವರ್ಷಗಳಿಂದ ಬರದೇ ಇರುವಂತ ವ್ಯಕ್ತಿ ಈಗ ಯಾಕೆ ಬಂದೆ, ಅದು ತನಿಖೆ ಮಾಡ್ತಾರೆ, ಅದೆಲ್ಲ ಪೊಲೀಸರು ಕೇಳ್ತಾರೆ. ಈಗ ಕಂಪ್ಲೇಂಟ್ ಡಿಲೇ ಆಯ್ತಂದ್ರೆ, ಈಗ 2 ವರ್ಷದ ಹಿಂದೆ ಮರ್ಡರ್ ಆಗಿತ್ತು, ಈಗ ಬಂದಿವ ಕಂಪ್ಲೇಂಟ್ ಕೊಡಕ ಅಂತ ನಾವು ಕೇಳ್ತೀವಿ. ಸಾಮಾನ್ಯ ಅದು ಕೇಳಕ್ಕೆ. ನಮಗೆ ಅವ್ಗೆ ಹೆದರ್ಕಿತ್ರಿ, ಅವ ಹೆದರ್ಸಿದ್ದ, ಅವ ಕೊಟ್ಟು ಸಹಾಯ ಹೊಡಿತೀನಿ ಅಂದ, ಇವ ಸಹಾಯ ಹೊಡಿತೀನಿ ಅಂದ. ನಾವು ಹೆದರ್ಕೊಂಡು ಸುಮ್ ಕೂತಿದ್ವಿ. ಮತ್ತೆ ಹೋಗೈತಿ, ನಾವೇ ಜೀವಂತರ ಏನೋ ನಾವೇ ಜೀವಂತಾಗಿ ನೆಮ್ಮದಿಯಿಂದ ಬದುಕೋಣ ಅಂತ ನಾವು ಸುಮ್ಮನಿದ್ವಿ. ಏನೋ ಒಂದು ಹೇಳ್ತಾರೆ ಅವ್ರ. ಈ ಕೇಸಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದ್ದಾನೆ ಅಂತ ನೋಡಿ ಸರ್, ನೀವು ಧಾರ್ಮಿಕ ವಿಚಾರಕ್ಕೆ ಹೋಗಬೇಡಿ. ಪಾಪ ಪ್ರಜ್ಞೆ, ಆತ್ಮ, ಗಿರಿಕೆ ಹೊಡೆಯೋದು ಅದೆಲ್ಲ ಧಾರ್ಮಿಕ ನಂಬಿಕೆಗಳು. ಕಾನೂನು ಧರ್ಮ ಇರೋದ್ರಿಂದಲೇ ಇದು ಧಾರ್ಮಿಕ ಬರಬೇಕಾಗ್ತದೆ. ಅಲ್ಲಿ ನೀವು ಧರ್ಮಸ್ಥಳ ಅಂದ್ರಲ್ಲ, ಮತ್ತೆ ಧರ್ಮದಲ್ಲ ಅದು. ಓಕೆ ಸಾಹೇಬ್ರೆ, ಅದಕ್ಕೆ ನಾವು ಇದನ್ನೆಲ್ಲ ಹೇಳಬೇಕಾಗ್ತದೆ. ಹೌದು, ಆದ್ರೆ ಆತ ಯಾರ್ದೋ ಒತ್ತಡಗೊಳಪಟ್ಟಿದ್ರೆ ಅದನ್ನ ಹೇಳಿದ್ರೆ ಅವರು ಅಪರಾಧಿಗಳ್ತಾನೆ ಅಲ್ಲ ಬ್ರದರ್, ಅದನ್ನ ಹೇಳಿಲ್ಲ. ಅದನ್ನ ತನಿಖೆ ಮಾಡಿದ್ರೆ ಒತ್ತಡ ಮಾಡ್ರೆ ಅವರು ಅಪರಾಧಿಗಳಾಗ್ತಾರಲ್ಲ. ಅಲ್ಲ, ಫಸ್ಟಿಗೆ ಹೇಳಿದ್ದೀನಿ ನಾನು, ಅವ್ರು ಯಾರು ಇನ್ವೆಸ್ಟಿಗೇಷನ್ ಇಂದ ಮಾಡ್ತಾ ಇದ್ದಾನೆ ಅದು ತನಿಖೆ ಆಗಲಿ ಅಂತ ಹೇಳಿದ್ದೆ ನಾನು. ತನಿಖೆ ಆಗಲಿ, ಧರ್ಮಸ್ಥಳ ಇರೋದ್ರಿಂದ ನಾನು ಯಾಕೆ ಉದಾಹರಣೆ ಕೊಟ್ಟೆ ಅಂತ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಕಾರ್ಯಕ್ರಮದ ಬಗ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಸದ್ಯ ತನಿಖೆ ನಡೀತಾ ಇದೆ. ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ತನಿಖೆ ನಡೀತಾ ಇದೆ. ಎಲ್ಲವೂ ಕೂಡ ತನಿಖೆಯಿಂದಲೇ ಸತ್ಯಾಂಶ ಹೊರಬರಬೇಕಾಗಿರುವಂಥದ್ದು. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.